ಎಲ್ಲರಿಗೂ ನಮಸ್ಕಾರ. ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಳಿ ಸ್ಫುರತ್ ತಾರಾನಾಯಕ ಶೇಖರ ಸ್ಮಿತಮುಖಿ ಆಭಿನವಕ್ಷೋರುಹಾ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕೌ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಾ ರತ್ನಘಟಸ್ಥರಕ್ತಚರಣಾ ಧ್ಯಾಯೇತು ಪರಮಂಬಿಕಾ. ಶೃಂಗೇರಿ ನೀಲಯೇ ಶಾರದೆ ತುಂಗಾ ತೀರವಿ ಹಾರಿಣಿ ವರದೆ ಶೃಂಗೇರಿ ನೀಲಯೇ ಮಂಗಳಾಂಗಿ ಮಧುಕೈಟಭಮಾರ್ದಿನಿ ಮಂಗಳಾಂಗಿ ಮಧುಕೈಟಭಮಾರ್ದಿನಿ ಸಂಗೀತ ಪ್ರಿಯೆ ನಾರದ ಜನನಿ ಶೃಂಗೇರಿ ನೀಲಯೇ ಶಾರದೆ ವೀಣಾ ಪುಸ್ತಕ ಮಾಲಾಧಾರಿಣಿ ವೀಣಾ ಪುಸ್ತಕ ಮಾಲಾಧಾರಿಣಿ ದಾನವ ಕುಲಹಾರಿಣಿ ನಾರಾಯಣಿ ಭಾನುಕೋಟಿ ಸಮತೇಜ ಪ್ರಕಾಶಿನಿ ಭಾನುಕೋಟಿ ಸಮತೇಜ ಪ್ರಕಾಶಿನಿ ಆನಂದಾಮೃತ ವರ್ಷಿಣಿ ವಾಣಿ ಶೃಂಗೇರಿ ನೀಲಯೇ ಶಾರದೆ ವೇದಾಖಿಲ ಶಾಸ್ತ್ರಾಗಮಸಾರ ಆದಿಶಂಕರ ಕರಾರ್ಚಿತ ಮಧುರೇ ಶ್ರೀಧರದಾಸ ಹೃದಾಬ್ಜ ವಿಹಾರೇ ಶ್ರೀಧರದಾಸ ಹೃದಾಬ್ಜ ವಿಹಾರೇ ಮೋದಕರೇ ನಿಜ ಯೋಗ ವಿಚಾರೇ ಶೃಂಗೇರಿ ನೀಲಯೇ ಶಾರದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ರಾಜರಾಜೇಶ್ವರಿಯನ್ನು ಹಾಗೆ ಶೃಂಗೇರಿಯ ಶಾರದೆಯನ್ನು ಪ್ರಾರ್ಥಿಸುವ ಮೂಲಕ ಈ ಒಂದು ಸಮಾರಂಭಕ್ಕೆ ಕಳೆ ನೀಡಿದಂತಹ ರಮಾಶಾಸ್ತ್ರಿ ಅವರಿಗೆ ಅಭಿನಂದನೆಗಳು. ಈಗ ನಿಮ್ಮೆಲ್ಲರನ್ನು ಸ್ವಾಗತಿಸಿದ್ದಾರೆ ನಮ್ಮ ಕಾರ್ಯದರ್ಶಿಗಳಾದ ಶ್ರೀ ವಿನಯ್ ಅವರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಂಘ ಇವತ್ತೊಂದು ಬಹಳ ಮಹತ್ತರವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೀವಿ. ಮಲೆನಾಡಿನ ಪ್ರಜ್ಞೆ, ಮಲೆನಾಡಿನ ಹೆಮ್ಮೆ ಕಳೆದ ಜನವರಿ 5ರಂದು ಈ ಲೋಕದ ಪಯಣ ಬೆಳೆಸಿ ತೆರಳಿದ ನಾಡಿನ ಖ್ಯಾತ ಸಾಹಿತಿ ನಾಡಿ ಸೋಜ ಅವರ ನುಡಿ ನಮನವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಸಂಘದ ಅಧ್ಯಕ್ಷರು ಆದ ಪ್ರೊಫೆಸರ್ HR ಶಂಕರನಾರಾಯಣ ಶಾಸ್ತ್ರಿ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾಡಿಯವರು ನಿಮಗೆಲ್ಲ ಗೊತ್ತಿರುವಂಥ ವಿಷಯನೇ. ಈ ಒಂದು ನೆಲದ ಸೊಗಡನ್ನು ಬಹಳ ಹತ್ತಿರವಾಗಿ ಅನುಭವಿಸಿದ ಒಬ್ಬ ಸಾಹಿತಿ.
ಅಂದರೆ ಅವರ ಕೃತಿಗಳು ಬರೀ ಮನರಂಜನೆಯ ಸಾಲ ಆಗದೆ ಅಥವಾ ಬರೀ ಕತೆ ಕಾದಂಬರಿಗಳಾಗದೆ ಎಲ್ಲೋ ನಮ್ಮನ್ನು ನಮ್ಮ ಅಂತಃಸತ್ವವನ್ನು ಜಾಗೃತಗೊಳಿಸಿದಂಥ ಅಪೂರ್ವ ಲೇಖಕ ಅವರು. ವಿಶೇಷವಾಗಿ ಪರಿಸರದ ವಿಷಯ ಬಂದಾಗ ನಾಡಿ ಅವರ ನಿಲುವು ಬಹಳ ಸ್ಪಷ್ಟವಾಗಿತ್ತು. ಅವರ ಅನೇಕ ಕೃತಿಗಳಲ್ಲಿ ಅಂಥದ್ದೊಂದು ಒಳನೋಟವನ್ನು ನಾವು ಕಾಣ್ತೀವಿ. ಹಲವು ಸಾಮಾಜಿಕ ಜನಪರ ಹೋರಾಟಗಳಲ್ಲಿ, ಪರಿಸರದ ಕುರಿತಾಗಿ ಹೋರಾಟಗಳಲ್ಲಿ ಅವರು ಮುಂಚೂಣಿಯ ಪಾತ್ರವನ್ನು ವಹಿಸಿದರು. ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿದ್ದರು. ಅಂದರೆ ಅವರು ಪರಿಸರದ ವಿಷಯದಲ್ಲಿ ಯಾವುದೇ ಒಂದು ಒತ್ತಡಕ್ಕೆ ಮಣಿಯದೆ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಅವರು ಮುಂದಿಡ್ತಾ ಇದ್ದರು. ಅವರ ಕೃತಿಗಳಲ್ಲೂ ಸಹ ನಾವು ಆ ಒಂದು ಅವರ ಗಟ್ಟಿತನವನ್ನು ನಾವು ಕಾಣ್ಬೋದು. ಅಂತಹ ಒಂದು ಅಪರೂಪದ ಲೇಖಕ ನಾಡಿ ಸೋಜ ಅವರು ನಮ್ಮ ಕರ್ನಾಟಕ ಸಂಘದ ಗೌರವ ಸದಸ್ಯರೂ ಆಗಿದ್ದರು. 2010ರಲ್ಲಿ ಅವರಿಗೆ ಗೌರವ ಸದಸ್ಯತ್ವ ನೀಡಿ ಕರ್ನಾಟಕ ಸಂಘ ತನ್ನನ್ನೇ ತಾನು ಸನ್ಮಾನಿಸಿಕೊಂಡಿತ್ತು ಅಂತ ಹೇಳೋದಕ್ಕೆ ಸ್ಮರಿಸೋಕ್ಕೆ ನಾನಿಲ್ಲಿ ಬಯಸ್ತೀನಿ. ಅಂತಹ ಅವರ ಎಲ್ಲ ಸಾಹಿತ್ಯದ ನಿಲುವುಗಳು, ಅವರ ಒಳತೋಟಿಗಳು, ಅದರ ಕುರಿತಾಗಿ ಇವತ್ತು ಡಾಕ್ಟರ್ ಕೆ ಸಿ ಶಿವಣ್ಣ ಅವರು ತಮ್ಮ ಒಂದು PhD ಪದವಿಯನ್ನು ನಾಡಿ ಸೋಜ ಅವರ ಸಾಹಿತ್ಯದ ಕುರಿತಾಗಿಯೇ ಮಂಡಿಸಿ ಅವರು PhD ಪದವಿಯನ್ನು ಪಡೆದಿದ್ದಾರೆ. ಅವರು ತಮ್ಮ ನುಡಿನಮನವನ್ನು ಸಲ್ಲಿಸೋಕ್ಕೆ ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಬಹಳ ವಿಶೇಷ ಅಂತಂದರೆ, ನಾವು ಈ ಥರದೊಂದು ನುಡಿನಮನ ಸಲ್ಲಿಸಬೇಕು ಅಂದಾಗ ನಾಡಿ ಸೋಜ ಅವರ ಕುಟುಂಬದ ಯಾರು ಇಲ್ಲಿ ಬಂದಿದ್ದರೆ ಬಹಳ ಚೆನ್ನಾಗಿರೋದು ಅಂತ ಹೇಳಿ ನಾನು ನವೀನ್ ಅವರ ಕೆಲವು ಕಿರುಚಿತ್ರಗಳನ್ನು ನೋಡಿದ್ದೆ. ಮತ್ತು ನವೀನ್ ಅವರು ತಂದೆಯ ಹಾದಿಯಲ್ಲೇ ಪರಿಸರ ಪ್ರೇಮಿಯಾಗಿ, ಛಾಯಾಗ್ರಾಹಕರಾಗಿ ಕಿರುಚಿತ್ರ ನಿರ್ಮಾಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗೂ IT ಪ್ರೊಫೆಷ್ನಲ್ ಇದ್ದಾರೆ. ಅವ್ರನ್ನ ಸಂಪರ್ಕಿಸಿದೆ, ಸರ್ ನೀವು ಬರೋಕ್ಕಾಗತ್ತಾ, ಅವತ್ತು ಒಂದು ಕಾರ್ಯಕ್ರಮ ನುಡಿನಮನ ಇದೆ ಅಂತ. ಖಂಡಿತ ಬರ್ತೀನಿ ಅಂತ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಬಹಳ ಸಂತೋಷ ಆಯಿತು. ಶ್ರೀಮತಿ ಫಿಲೋಮಿನಾ ಡಿಸೋಜಾ ಅವರು ಬಂದಿದ್ದಾರೆ. ಅವ್ರಿಗೂ ತುಂಬ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವು ಎಷ್ಟೇ ಮಾತಾಡ್ಬೋದು, ಎಷ್ಟೇ ಅವ್ರ ವಿಚಾರಗಳನ್ನು ಮಂಡಿಸ್ಬೋದು, ಆದರೆ ಅವರ ಒಂದು ಸಮಗ್ರವಾಗಿ ಬಹಳ ವಿಶೇಷವಾಗಿ ಅವರ ವ್ಯಕ್ತಿ ಚಿತ್ರಣವನ್ನು ಸೆರೆದಿಟ್ಟಕ್ಕಂಥ ಒಂದು ಕಿರುಚಿತ್ರ ನಾಡಿ ಬದುಕು ಬರಹ ನಮ್ಮ ಜಿಲ್ಲೆಯ ಪ್ರತಿಭಾನ್ವಿತ ನಿರ್ದೇಶಕರಾದ ಶ್ರೀ ಗಾರ್ಗಿ ಕಾರೆಹಕ್ಲ ಅವರು ನಿರ್ದೇಶಿಸಿರುವಂಥ ಒಂದು 45 ನಿಮಿಷದ ಒಂದು ಒಳ್ಳೆಯ ಕಿರುಚಿತ್ರ. ಅಂದರೆ ನಾಡಿ ಅವರ ಸ್ವಯಂ ಮಾತುಗಳು ಹಾಗೂ ನಾಡಿಯನ್ನು ಹತ್ತಿರದಿಂದ ಬಲ್ಲಂಥ ಅವರ ಗೆಳೆಯರ ಮಾತುಗಳು, ನಾಡಿಯವರ ದೃಷ್ಟಿಕೋನ, ಪರಿಸರದ ಕಾಳಜಿ, ಅದನ್ನೆಲ್ಲದನ್ನು ಸೆರೆ ಹಿಡಿಯುವಂಥ ಒಂದು ಉತ್ತಮವಾದ ಪ್ರಯತ್ನವನ್ನು ಶ್ರೀ ಗಾರ್ಗಿ ಕಾರೆಹಕ್ಲ ಅವರು ಮಾಡಿದ್ದಾರೆ. ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಕರ್ನಾಟಕ ಸಂಘದ ಎಲ್ಲ ಪೂರ್ವಾಧ್ಯಕ್ಷರಿಗೆ, ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ, ಸಾಹಿತ್ಯ ಅಭಿಮಾನಿಗಳಿಗೆ, ಕರ್ನಾಟಕ ಸಂಘದ ಕಚೇರಿಯ ಸಿಬ್ಬಂದಿ ವರ್ಗಕ್ಕೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ನನ್ನ ಸ್ವಾಗತದ ನುಡಿಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ವಿನಯ್ ಅವರಿಗೆ ವಂದನೆಗಳು. ಇದೀಗ ನುಡಿಪೀಠಕ್ಕೆ KC ಶಿವಣ್ಣ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಪ್ರೊಫೆಸರ್ ಶಂಕರನಾರಾಯಣ ಶಾಸ್ತ್ರಿ ಅವರೇ, ಈ ವೇದಿಕೆಯ ಭಾಳ ಮುಖ್ಯ ಹಾಗೂ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಡಿಸೋಜರ ಪುತ್ರರಾಗಿರ್ತಕ್ಕಂಥ ನವೀನ್ ರವರೇ, ಹಾಗೆ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿನಯ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಸರ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಫಿಲೋಮಿನಾ ಡಿಸೋಜಾ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಶಿವಮೊಗ್ಗದ ಎಲ್ಲ ಸಾಹಿತ್ಯ ಆಸಕ್ತರೇ ಹಾಗೂ ನನ್ನ ಪ್ರೀತಿಯ ಪತ್ರಿಕಾ ಸ್ನೇಹಿತರೆ. ಡಿಸೋಜಾ ಅವರು ನಾಬರ್ಟ್ ಡಿಸೋಜಾ ಅನ್ನುವಂಥ ಹೆಸರಿನಿಂದ ಚಿರಪರಿಚಿತರಾಗಿ ನಾಡಿ ಎಂದೇ ಕರ್ನಾಟಕದ ಉದ್ದಗಲಕ್ಕೂ ಚಿರಪರಿಚಿತರಾದಂಥವರು. 1937 ಜೂನ್ 6ರಂದು ಸಾಗರದಲ್ಲಿ ಜನಿಸಿದಂಥ ಡಿಸೋಜಾ ಅವರು ತುಂಬು ಜೀವನವನ್ನು
ಸಾಗಿಸಿ ತುಂಬ ತೃಪ್ತಿಯಾಗುವಷ್ಟು ಸಾಹಿತ್ಯ ರಚನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಮನದಲ್ಲಿ ಬೇರೂರಿ ಅಳಿಸಲಾಗದಂಥ ಹೆಜ್ಜೆ ಗುರುತುಗಳನ್ನು ನೀಡಿರ್ತಕ್ಕಂಥವರು ಜನವರಿ 5, 2025 ನಮ್ಮನ್ನು ಅಗಲಿರ್ತಕ್ಕಂಥದ್ದು ಒಂದು ರೀತಿ ವಿಷಾದನೀಯ ಸಂಗತಿ ಎನ್ನುವಂಥದ್ದು. ಇವತ್ತಿಗೆ 1 ತಿಂಗಳು 10 ದಿವಸ ಆಯಿತು ಕನ್ನಡ ಸಾಹಿತ್ಯ ಅವರನ್ನು ಕಳ್ಕೊಂಡು ಅನ್ನುವಂಥದ್ದು. ನಾನ್ ಡಿಸೋಜ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಕವಿ, ಲೇಖಕ, ಚಿಂತಕ, ಪರಿಸರವಾದಿ ಎಲ್ಲದೂ ಅವರೇ ಅನ್ನುವಂಥದ್ದು. ಕಾರಣ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆ, ಒಂದು ಮಹತ್ವ ಇದೆ. ಅದು ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ಮತ್ತು ಸಾಹಿತ್ಯಿಕವಾಗಿರ್ಬೋದು. ಬಹುಶಃ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆ ಅಂದರೆ ಒಂದು ವಿಶೇಷವಾಗಿ ನೋಡುವಂಥ ಒಂದು ಕುತೂಹಲವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಜಿಲ್ಲೆ ಅನ್ನುವಂಥದ್ದು. ಅದರಲ್ಲಿ ಭಾಳ ವಿಶೇಷವಾಗಿ ಸಾಹಿತ್ಯ ವಲಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಪಾಲು ಭಾಳ ಹೆಚ್ಚು ಅನ್ನುವಂಥದ್ದು. ನನಗೆ ಭಾಳ ಆಶ್ಚರ್ಯದ ಸಂಗತಿ ಏನಪ್ಪ ಅಂದರೆ, ಇಡೀ ಕನ್ನಡ ಸಾಹಿತ್ಯದ ತೂಕ ಒಂದಾದರೆ ಶಿವಮೊಗ್ಗ ಜಿಲ್ಲೆಯ ಸಾಹಿತ್ಯದ ತೂಕನೇ 1 ಅನ್ನುವಂಥದ್ದು. ಕಾರಣ ಇಷ್ಟೇ, ರಾಷ್ಟ್ರವೇ ನಿಬ್ಬೆರಗಾಗುವಂಥ ಒಬ್ಬ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕುವೆಂಪು ಈ ನೆಲದವರು. ಅದೇ ರೀತಿ ಕುವೆಂಪುರವರ ಪಟ್ಟ ಶಿಷ್ಯರಾಗಿ ಕುವೆಂಪುರವರು ಏರಿದ ಎಲ್ಲ ಎತ್ತರಕ್ಕೆ ತಮ್ಮನ್ನು ಏರಿಸಿಕೊಂಡು ಹೋಗುವಂಥ GS ಶಿವರುದ್ರಪ್ಪ ಈ ನೆಲದವರು. ಅದೇ ರೀತಿ ಅಮ್ಮನ ಆಗಿರ್ಬೋದು, GS ಪರಮೇಶ್ವರ್ ಭಟ್ರಾಗಿರ್ಬೋದು, NS ಲಕ್ಷ್ಮೀನಾರಾಯಣ ಭಟ್ರಾಗಿರ್ಬೋದು, ಅಥವಾ ನಮ್ಮ ನಾನ್ ಡಿಸೋಜ ಆ ಸಾಲಿಗೆ ಸೇರುವಂಥವರು. ಇನ್ನು ವಚನ ಸಾಹಿತ್ಯಕ್ಕೆ ಬಂದಾಗ 2 ಜನ ಸರ್ವಶ್ರೇಷ್ಠ ವಚನಕಾರರನ್ನು ನೀಡಿದ ಜಿಲ್ಲೆ ಈ ಜಿಲ್ಲೆಯಾಗಿದೆ ಎನ್ನುವಂಥದ್ದು, ಅಕ್ಕಮಹಾದೇವಿ ಹಾಗೂ ಅಲ್ಲಮ್ಮ ಪ್ರಭು. ಇನ್ನು ರಾಜಕೀಯವಾಗಿ ಇಡೀ ಕರ್ನಾಟಕಕ್ಕೆ 2 ಜನ ಮಹತ್ವದ ಮುಖ್ಯಮಂತ್ರಿಗಳನ್ನು ನೀಡಿದಂಥ ಜಿಲ್ಲೆ ಶಿವಮೊಗ್ಗ ಅನ್ನುವಂಥದ್ದು. ಈ ದೃಷ್ಟಿಯಲ್ಲಿ ಒಂದು ಸಾಂಸ್ಕೃತಿಕವಾಗಿ, ಇನ್ನೊಂದು ಕಡೆ ಸಾಹಿತ್ಯಿಕವಾಗಿ ತನ್ನನ್ನು ತಾನು ಹೆಚ್ಚು ತೊಡಗಿಸಿಕೊಂಡಂಥ ಒಂದು ಜಿಲ್ಲೆ ಶಿವಮೊಗ್ಗ. ಅದು ಸಮಾಜವಾದಿತ್ವದ ಚಿಂತನೆಯಲ್ಲೂ ಸಹ ರಾಮಮನೋಹರ್ ಲೋಹಿ ಅವರ ಸಮಾಜವಾದಿತ್ವದ ಚಿಂತನೆಗಳನ್ನು ಚಾಚೂ ತಪ್ಪದೆ ತಮ್ಮ ಬರಹಗಳ ಮೂಲಕ ಗಟ್ಟಿತ್ವಗೊಳಿಸಿಕೊಂಡು ಕತೆ ಕಾದಂಬರಿಗಳ ಮೂಲಕ ಜನಪ್ರಿಯರಾದಂಥವರು P. ಲಂಕೇಶ್ರವರು ಅನ್ನುವಂಥದ್ದು. ಅದೇ ರೀತಿ ಇಲ್ಲಿನ ಹೋರಾಟಗಳು, ಇಲ್ಲಿನ ಚಳುವಳಿಗಳನ್ನು ನೋಡಿದಾಗ ಸ್ವತಂತ್ರ ಚಳುವಳಿಯ ಮೊದಲ ಕಾವು ನೀಡಿದಂಥ ಒಂದು ಹಳ್ಳಿ ನಮ್ಮ ಶಿವಮೊಗ್ಗದ ಶಿಕಾರಿಪುರದ ಈಸೂರು. ಅದೇ ಥರ ಉಳುವವನೇ ಭೂಮಿಯ ಒಡೆಯ ಅನ್ನುವಂಥದ್ರ ಏನು ರೈತಪರವಾದಂಥ ಹೋರಾಟದ ಚಳುವಳಿ ನಡೆದಿದ್ದು ಸಾಗರದ ಕಾಗೋಡು ಅನ್ನುವಂಥ ಒಂದು ಹಳ್ಳಿಯಲ್ಲಿ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯೇ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದೆ. ಅದರಲ್ಲಿ ನಾನ್ ಡಿಸೋಜ ಅವರು ಸಹ ಶಿವಮೊಗ್ಗದವರು ಅನ್ನುವಂಥದ್ದು ನಮ್ಮ ಹೆಮ್ಮೆ, ನಮ್ಮ ಸಂತೋಷ ಅನ್ನುವಂಥದ್ದು. ನಾನ್ ಡಿಸೋಜ ಅವರು ಕಳೆದ 50 ವರ್ಷಗಳಿಂದ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಂಥವ್ರು. ನಾನ್ ಡಿಸೋಜ ಅವರು ದಂತದ ಗೋಪುರದ ಸಾಹಿತ್ಯ ಅಲ್ಲ, ಜನಮನದ ಸಾಹಿತ್ಯ ಆದಂಥವ್ರು. ತಮಗೆ ಎಲ್ಲಿ ಸರಿ ಕಾಣುತ್ತಿದೆಯೋ, ಎಲ್ಲಿ ತಮಗೆ ಬರೆಯಬೇಕೆನ್ನುತ್ತಾ ಇದೆಯೋ ಅದೆಲ್ಲವನ್ನೂ ಬರ್ಕೊಂಡು ಬಂದಂಥವರು ನಾನ್ ಡಿಸೋಜ ಅವರು. ನಾನ್ ಡಿಸೋಜ ಅವರ ಸಾಹಿತ್ಯವನ್ನು ನಾವು ತೆಗೆದುಕೊಂಡಾಗ ಭಾಳ ಮುಖ್ಯವಾಗಿ ಕಾಣುವಂಥದ್ದು ಏನಪ್ಪ ಅಂದರೆ ಜನಪರ ಕಾಳಜಿ ಅನ್ನುವಂಥದ್ದು. ಮಾನವೀಯ ಅಂತರ್ಕರಣವುಳ್ಳಂಥ ಒಬ್ಬ ವಿಶೇಷವಾದಂಥ ಸಾಹಿತಿ ಯಾರಪ್ಪ ಅಂದರೆ ಅದು ನಾನ್ ಡಿಸೋಜ ಅವರು ಅನ್ನುವಂಥದ್ದು. ಯಾಕೆಂದರೆ ಒಬ್ಬ ವ್ಯಕ್ತಿ ಬಾಳಿದ ಹಾಗೆ, ತಾನು ಬದುಕಿದ ಹಾಗೆ, ತಾನು ನಡೆ ಮತ್ತು ನುಡಿಯಲ್ಲಿ ಅನುಸರಿಸುವಂಥ ಸೈದ್ಧಾಂತಿಕ ನಿಲುವುಗಳ ಹಾಗೆ ಸಾಹಿತ್ಯ ರಚನೆಯಲ್ಲಿ ಅದನ್ನು ದಾಖಲಿಸಿದಂಥವರು ಭಾಳ ಅಪರೂಪದ ಸಾಹಿತಿಗಳು. ಅದರಲ್ಲಿ ನಾನ್ ಡಿಸೋಜ ಅವರು ಭಾಳ ಪ್ರಮುಖರು ಅಂತೇಳಿ ನಾವು ಗುರುತಿಸ್ಕೊಳ್ಬೇಕಾಗುತ್ತೆ. ಅವರ ಸಾಹಿತ್ಯದ ಹುಡುಕಾಟ, ಸಾಮಾಜಿಕ ಕಳಕಳಿ, ಪರಿಸರ ಉಳಿವು, ಸಮುದಾಯಗಳ ಅಧ್ಯಯನ, ಆಮೇಲೆ ಗ್ರಾಮೀಣ ಪ್ರದೇಶದ ಬದುಕು, ಅಲ್ಲಿನ ರೀತಿ ರಿವಾಜುಗಳು, ಇವೆಲ್ಲವನ್ನು ತುಂಬ ಕೌತುಕದಿಂದ, ತುಂಬ ಹತ್ತಿರದಿಂದ ಅದರ ಒಳಗಡೆಯಲ್ಲಿ ತಾನು ಒಬ್ಬ ಪಾಲುದಾರನೆನ್ನುವ ಹಾಗೆ ಇಟ್ಕೊಂಡು ರಚನೆಯನ್ನು ಮಾಡಿದಂಥವರು ನಾನ್ ಡಿಸೋಜ ಅವರು ಅನ್ನುವಂಥದ್ದು. ಹಾಗಾಗಿ ನಾವು ನಾನ್ ಡಿಸೋಜ ಅವರ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಅಥವಾ ಅದನ್ನು ಸೃಜನಶೀಲವಾಗಿ ಪ್ರಯೋಗಶೀಲಕ್ಕೆ ಒಳಪಡಿಸುವಂಥ ಸಂದರ್ಭದಲ್ಲಿ ನಮಗೆ ಕಾಣುವಂಥದ್ದೇನಪ್ಪ ಅಂದರೆ ನಾನ್ ಡಿಸೋಜ ಒಬ್ಬರು ವಾಸ್ತವದ ಪಡಿನೆರಳಲ್ಲಿ ಬರೆದಂಥ ಸಾಹಿತಿ. ಅಂದರೆ ಸುಮ್ಮನೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕಾಲ್ಪನಿಕವಾಗಿ ಚಿತ್ರಿಸಿದಂಥ ಒಬ್ಬ ಸಾಹಿತಿ ಅಲ್ಲ. ನೀವು ನಾನ್ ಡಿಸೋಜ ಅವರ ಸಾಹಿತ್ಯ ರಚನೆಯನ್ನು ನೋಡಿದಾಗ
ಎಂಥ ಕನ್ನಡಿಗನ ಸಹೃದಯನ ಮನಸ್ಸು ನಿಬ್ಬೆರಗಾಗುವಷ್ಟರ ಮಟ್ಟಿನ ಸಾಹಿತ್ಯ ರಚನೆ. ಆಮೇಲೆ ಡಿಸೋಜ ಅವರ ಸಾಹಿತ್ಯ ರಚನೆಗೆ ಪ್ರೇರಣೆಯನ್ನು ನೀಡಿದ್ದು, ಪ್ರಭಾವವನ್ನು ಬೀರಿದ್ದು ಅದು ನಮ್ಮ ಆಧುನಿಕ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ. ಅವರು ಏನು ನಮ್ಮ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ ಆಗಿ ಅಲ್ಲಿ ಹೆಚ್ಚು ಓದದೆ ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿ ಗ್ರಾಮೀಣ ಪ್ರದೇಶದ ಬದುಕನ್ನು ಅವರು ಬಾಲ್ಯದಿಂದಲೇ ಕಲ್ತ್ಕೊಂಡಿದ್ದರಿಂದ ಅವರಿಗೆ ಹೆಚ್ಚೆಚ್ಚು ಓದಬೇಕು. ಯಾಕೆಂದರೆ ತಂದೆ ಶಾಲಾ ಅಧ್ಯಾಪಕರಾಗಿದ್ದರಿಂದ ಅವರು ಮನೆಗೆ ತರ್ತಾ ಇರ್ತಕ್ಕಂಥ ಪುಸ್ತಕಗಳನ್ನು ಓದಿ ಅದರ ಪ್ರಭಾವದಿಂದ ತಾನು ಏನಾದರೂ ಒಂದಿಷ್ಟು ಬರೀಬೇಕು, ತಾನು ಜೀವನದಲ್ಲಿ ಏನಾದರೂ ಒಂದಿಷ್ಟು ಸಾಧಿಸಬೇಕು, ತಾನು ಜೀವನದಲ್ಲಿ ಏನಾದರೂ ಒಂದಿಷ್ಟು ಆದರ್ಶಗಳನ್ನು ಮೌಲ್ಯಗಳನ್ನು ಮೈಗೂಡಿಸ್ಕೊಳ್ಬೇಕು ಅನ್ನುವಂಥ ಒಂದು ನಿಲುವಿನಲ್ಲಿ ಅವರು ಗ್ರಂಥಾಲಯಕ್ಕೆ ಹೋಗಿ ಓದುವಂಥದ್ದು ಮಾಡಿದ್ರು. ನಂತರದಲ್ಲಿ ಅವರು ಬರವಣಿಗೆಗೆ ಇಳಿದಾಗ ಅವರು ಬರೆದಂಥದ್ದು 1964ರಲ್ಲಿ ಬಂಜೆ ಬೆಂಕಿ ಎನ್ನುವಂಥ ಒಂದು ಕಾದಂಬರಿಯನ್ನು ಬರೆದರು. ಅದು ನಾನ್ ಡಿಸೋಜ ಅವರ ಲೇಖನಿಯಲ್ಲಿ ಹರಿದು ಬಂದಂಥ ಒಂದು ಪ್ರಪ್ರಥಮ ಕಾದಂಬರಿ. ನಾನು ಅವರನ್ನು ಶಿವಮೊಗ್ಗದಲ್ಲಿ ಇನ್ನೂ ಆಗತಾನೆ ನಾನು ನನ್ನ ಸಂಶೋಧನೆಗೆ ವಿಷಯವನ್ನು ಆಯ್ಕೆ ಮಾಡಿಕೊಂಡಾಗ ನಾನು ನಾಡಿಯವರನ್ನು ಭೇಟಿಯಾದಾಗ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ ಬಂಜೆ ಬೆಂಕಿಗೆ ಒಂದು ಉದಾಹರಣೆಯನ್ನು ಕೊಟ್ಟರು. ಅವರು 2 ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಇದೇ ನಮ್ಮ ಶಿವಮೊಗ್ಗದ ತುಂಗಾ ನದಿಗೆ ಹಾರಿ ಪ್ರಾಣ ಕಳ್ಕೊಂಡಾಗ ಅದರ ಬೆನ್ನಲ್ಲಿ ಬರೆದಂಥದ್ದು ನಾನು ಈ ಬಂಜೆ ಬೆಂಕಿ ಎನ್ನುವಂಥ ಒಂದು ಕಾದಂಬರಿ ಏನು ಅನ್ನುವಂಥ ಮಾತನ್ನು ಹೇಳ್ಕೊಳ್ತಾರೆ. ಹಾಗಾಗಿ ನಾನ್ ಡಿಸೋಜ ಅವರು ತಾವು ಕಂಡದ್ದನ್ನು, ಕಣ್ಣೆದುರಿಗೆ ಅನುಭವಿಸಿದ್ದನ್ನು, ತಾವು ಸಂಗಡಿಗರ ಒಂದಿಗೆ ಬದುಕಿ ಬಾಳಿದ್ದನ್ನೇ ಸಾಹಿತ್ಯದ ವಸ್ತುವನ್ನಾಗಿಸಿಕೊಂಡಿದ್ರು ಅನ್ನುವಂಥದ್ದು. ಹಾಗಾಗಿ ನಾನ್ ಡಿಸೋಜ ಅವರಿಗೆ ಪದೇ ಪದೇ ಕಾಡ್ತಾ ಇದ್ದಿದ್ದು ಭಾಳ ಮುಖ್ಯವಾದಂಥದ್ದು ಏನಪ್ಪ ಅಂದರೆ ಪರಿಸರ ಉಳಿಸಿಕೊಳ್ಳದೆ ಹೋದರೆ ಮಾನವ ನಾಶ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳದೆ ಇದ್ದರೆ ಮಾನವ ಮುಂದಿನ ಬದುಕು ಕುತ್ತಾಗುತ್ತೆ. ಹಾಗಾಗಿ ನಾವು ಪರಿಸರವನ್ನು ಕಾಪಾಡಿಕೊಳ್ಳಲೇಬೇಕು ಅನ್ನುವಂಥ ಒಂದು ಇರಾದೆಯನ್ನು ಇಟ್ಕೊಂಡು ಅವರು ತಮ್ಮ ಸಾಹಿತ್ಯವನ್ನು ರಚನೆಯನ್ನು ಮಾಡಲಿಕ್ಕೆ ಇಟ್ಕೊಂಡ್ರು. ಹಾಗಾಗಿ ನಾನ್ ಡಿಸೋಜ ಅವರ ಜೀವಪರ ಕಾಳಜಿ ಇದ್ದಿದ್ದೇ ಭಾಳ ಪ್ರಮುಖವಾಗಿ ಪರಿಸರದ ಮೇಲ್ಗಡೆಯಲ್ಲಿ ಅನ್ನುವಂಥದ್ದು. ಹಾಗಾಗಿ ಅವರು ಕಾದಂಬರಿಗಳೇನು ಸುಮಾರು 50 ಕಾದಂಬರಿಗಳು, ದೈತ್ಯ ಪ್ರತಿಭೆಯ ಲೇಖಕ ಅಂತ ಯಾಕೆ ನಾವು ನಾನ್ ಡಿಸೋಜ ಅವರನ್ನು ಕರಿತೀವಿ ಅಂದರೆ ಬಹುಶಃ ಇವರು ರಚನೆ ಮಾಡಿದಷ್ಟು ಏನು 400ಕ್ಕೂ ಹೆಚ್ಚು ಕಥೆಗಳು ಬೇರೆ ಯಾವ ಸಾಹಿತ್ಯನೂ ಈ ಪ್ರಮಾಣದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ. ಆಮೇಲೆ ಇನ್ನೊಂದು ವಿಶೇಷ ಸಂಗತಿ ಏನಪ್ಪ ಅಂದರೆ, ಕುತೂಹಲದ ಸಂಗತಿ ಏನಪ್ಪ ಅಂದರೆ, ನಾನ್ ಡಿಸೋಜ ಅವರ ಬಿಡಿ ಲೇಖನಗಳು ಎಷ್ಟಪ್ಪ ಅಂದರೆ 3500ಕ್ಕೂ ಹೆಚ್ಚು ಬಿಡಿ ಲೇಖನಗಳು, 3500ಕ್ಕೂ ಹೆಚ್ಚು ಬಿಡಿ ಲೇಖನಗಳು. ಆಮೇಲೆ 30ಕ್ಕೂ ಹೆಚ್ಚು ಮಕ್ಕಳ ಕಾದಂಬರಿ ಕತೆ ಮತ್ತು ನಾಟಕಗಳು. ಆಮೇಲೆ ಅವರ ಏನು ಸುಮಾರು 11 ಸಂಪುಟಗಳಲ್ಲಿ ಅವರ ಕಥೆಗಳು ಬಂದಿದೆ. ಒಟ್ಟಾರೆ ತಮಗೆ ಏನು ತೋಚುತ್ತೋ ಅದನ್ನು ಬರಿತಾ ಹೋದಂಥವರು, ಜನರ ಮಧ್ಯದಲ್ಲಿ ನಿಂತ್ಕೊಂಡು ಬರೆದಂಥವರು. ಹಾಗಾಗಿ ನಾನ್ ಡಿಸೋಜ ಅವರು ಯಾವುದೇ ಪ್ರಶಸ್ತಿಗಳಿಗಾಗಿ, ಬಿರುದು ಬಾವಲಿಗಳಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರಲ್ಲ, ಅದಕ್ಕೆ ಅಲಿಬಿದಂಥವರು ಅಲ್ಲ. ಪ್ರಶಸ್ತಿಗಳು ಬರಲಿ ಬರದೇ ಇರಲಿ, ತಾವು ಬರೆಯುವಂಥದ್ದನ್ನು ಅವರು ಬಿಡಲೂ ಇಲ್ಲ, ಬರಿತಲೇ ಇದ್ದರು ಅನ್ನುವಂಥದ್ದು ಸಹ ಅಷ್ಟೇ ಮುಖ್ಯವಾದಂಥ ಸಂಗತಿ. ನಾನ್ ಡಿಸೋಜ ಅವರ ಬದುಕು ಎಷ್ಟು ನೀಟಾಗಿತ್ತಪ್ಪ ಅಂದರೆ, ತುಂಬ ನೀಳಕಾಯದ ವ್ಯಕ್ತಿ ಅವರು, ಉದ್ದನೆಯ ಶರೀರದ ವ್ಯಕ್ತಿ, ತುಂಬ ಕ್ರಾಪ್ ಉಳ್ಳಂಥ ವ್ಯಕ್ತಿ, ನೋಡಲಿಕ್ಕೆ ತುಂಬ ಚೆಲುವಾದಂಥ ಸುಂದರವಾದಂಥ ವ್ಯಕ್ತಿ ಅವರು ತುಂಬ ಅಪರೂಪದ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ದು, ಸರಳ ಸಜ್ಜನಿಕೆಯ ಮನುಷ್ಯರು ಮತ್ತು ಮಿತಭಾಷಿ. ನೋಡಿ, ಅವರು ಬರವಣಿಗೆಯಲ್ಲಿ ಎಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು, ಆದರೆ ಮಾತಿನಲ್ಲಿ ಅಷ್ಟೇ ಮಿತಭಾಷೆಯಾಗಿದ್ದರು. ಮತ್ತು ಎಲ್ಲರನ್ನೂ ತುಂಬ ಸಮಾನವಾದ ಗೌರವ. ಅವರೊಬ್ಬ ಕ್ರೈಸ್ತ ಧರ್ಮದ ಅವರು ಆದರೂ ಸಹ ಎಲ್ಲ ಧರ್ಮವನ್ನು ತುಂಬ ಅನನ್ಯತೆಯಿಂದ, ಬಹುಶ್ರದ್ಧೆಯಿಂದ, ಪ್ರೀತಿಯಿಂದ ಆಧರಿಸಿದಂಥವರು. ಆ ಕಾರಣಕ್ಕೋಸ್ಕರನೇ ಅವರಿಗೆ ನಾಡಿನಾದ್ಯಂತ ಸಹೃದಯ ಬಳಗ ಅವರನ್ನು ಅರಸಿಕೊಂಡು ಬಂದಿದೆ ಅಂದರೆ ಅದಕ್ಕೆ ಅವರ ಬರವಣಿಗೆ ಅಷ್ಟೇ ಕಾರಣ ಅಲ್ಲ, ಅವರ ಸಜ್ಜನಿಕೆಯ ಸಹೃದಯತೆಯ ವ್ಯಕ್ತಿತ್ವವೂ ಸಹ ಅಷ್ಟೇ ಕಾರಣ ಅನ್ನುವಂಥದ್ದು. ನಮ್ಮಲ್ಲಿ ಒಂದು ಮಾತು ಬರುತ್ತೆ, ಒಬ್ಬ ವ್ಯಕ್ತಿ ಎಲ್ಲೋ ಕೂತ್ಕೊಂಡು ಒಬ್ಬ ಸಾಹಿತಿ ಬರೀತಾನೆ, ಅವರ ಬರವಣಿಗೆಗೂ ಅವರ ಬದುಕಿಗೂ ಸಂಬಂಧ ಇರುವಂಥದ್ದು ಸ್ವಲ್ಪ ವಿರಳವಾಗಿರುತ್ತೆ. ಆದರೆ ಹಾಗೆಲ್ಲ ಸಾಗರ ಅಂದರೆ ನಾನ್ ಡಿಸೋಜ, ನಾನ್ ಡಿಸೋಜ ಅಂದರೆ ಸಾಗರ ಅನ್ನುವಷ್ಟರ ಮಟ್ಟಿಗೆ ತಮ್ಮನ್ನು ತಾವು ಸಾಗರಕ್ಕೆ ಒಳಪಡಿಸ್ಕೊಂಡಂಥವರು. ಸಾಗರದಲ್ಲಿ ಅದು ಚಿಕ್ಕ ಕಾರ್ಯಕ್ರಮ ಆಗಿರಲಿ, ದೊಡ್ಡ ಕಾರ್ಯಕ್ರಮ ಆಗಿರಲಿ, ಬಂದು 4 ಮಾತನಾಡಬೇಕು ಅಂತ ಕರೆದ್ರೆ ತುಂಬ ಪ್ರೀತಿಯಿಂದ ಹೋಗಿ
ಅಲ್ಲಿ ಆ ಕಾರ್ಯಕ್ರಮಕ್ಕೆ ಔಚಿತ್ಯಪೂರ್ಣವಾದಂಥ ಮಾತುಗಳನ್ನು ಆಡಿ ಬರುವಂಥ ಒಂದು ವ್ಯಕ್ತಿತ್ವ, ಒಂದು ಸಂಯಮತೆಯನ್ನು ಡಿಸೋಜ ಸರ್ ಅವರು ಬೆಳೆಸ್ಕೊಂಡಿದ್ರು ಅನ್ನುವಂಥದ್ದು. ಹಾಗಾಗಿ ಅವರು ಒಡನಾಟ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಅದು ತುಂಬ ಮೇಲ್ಮಟ್ಟಕ್ಕೆ ಏರಲಿಕ್ಕೆ ಕಾರಣ ಅದು ಡಿಸೋಜ ಸರ್ ಅವರೇ ಅನ್ನುವಂಥದ್ದು. ಹಾಗಾಗಿ ಇಷ್ಟು ಸರಳ ಸಜ್ಜನಿಕೆಯನ್ನು ಇಟ್ಕೊಂಡಂಥ ನಾಡಿಯವರ ಬದುಕು ಒಂದು ಕಡೆಯಾದರೆ ಅವರ ಸಾಹಿತ್ಯ ರಚನೆ ಎಂಥವರನ್ನು ಸಹ ನಾನು ಆಗಲೇ ಹೇಳ್ದ ಹಾಗೆ ಅಚ್ಚರಿಪಡಿಸುವಂಥದ್ದು. ಆದರೆ ನಾನ್ ಡಿಸೋಜ ಅವರ ಸಾಹಿತ್ಯ ಸರ್ವಕಾಲಿಕವಾಗಿ ಒಂದಿಷ್ಟು ಅಧ್ಯಯನಕ್ಕೆ ಒಳಪಡಬೇಕಾಗಿತ್ತು. ಯಾಕೆ ಅಧ್ಯಯನಕ್ಕೆ ಒಳಪಡಲಿಲ್ಲ ಅನ್ನುವಂಥದ್ದು ಒಂದು ರೀತಿ ಮರೀಚಿಕೆಯಾಗೇ ಉಳ್ಕೊಳ್ತು. ಅವರೊಂದು ಜನಪ್ರಿಯ ಸಾಹಿತಿ ಎನ್ನುವಂಥ ಒಂದು ಹಣೆಪಟ್ಟಿಯನ್ನು ಧರಿಸಬೇಕಾಯಿತು. ಆದರೆ ನಾನ್ ಡಿಸೋಜ ಅವರು ಬರಿತಾ ಇದ್ದಿದ್ದು ಹಾಗೇ. ಅವರು ನನ್ನ ಕಾದಂಬರಿಯನ್ನು ಯಾರೋ ಪ್ರಕಾಶಕರು ಪುಸ್ತಕ ರೂಪದಲ್ಲಿ ತರಲಿ ಅಂತ ಏನು ಬರೀಲಿಲ್ಲ. ಅವರು ಜನಮಾನಸದಲ್ಲಿ ನನ್ನ ಬರವಣಿಗೆಗಳು ಉಪಯೋಗಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾಡಿನ ಪ್ರಮುಖ ಪತ್ರಿಕೆಗಳಾಗಿರ್ತಕ್ಕಂಥ ಸುಧಾ ಆಗಿರ್ಬೋದು, ಮಯೂರ ಆಗಿರ್ಬೋದು, ತರಂಗ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ಇದರಲ್ಲಿ ಅವರ ಕತೆ ಕಾದಂಬರಿಗಳು ಪ್ರಕಟವಾಗ್ತಾ ಬಂದವು, ಧಾರಾವಾಹಿ ರೂಪಗಳಲ್ಲಿ ಪ್ರಕಟವಾಗ್ತಾ ಬಂದವು. ಹಾಗಾಗಿ ಒಂದು ರೀತಿಯಲ್ಲಿ ಜನಪ್ರಿಯ ಪತ್ರಿಕೆಗಳ ಲೇಖಕರಾಗಿಯೇ ನಾಡಿಯವರು ಪರಿಚಯ ಆಗ್ತಾ ಬಂದರು. ಹಾಗಾಗಿ ಯಾವ ದೊಡ್ಡ ವಿಮರ್ಶಕರು ಸಹ ನಾಡಿಯ ಕೃತಿಗಳನ್ನು ಬೆನ್ನತ್ತಿ ಹೋಗಲಿಲ್ಲ. ಒಳ್ಳೆಯ ವಿಮರ್ಶೆಗಳು ಸಹ ಅವರ ಮೇಲ್ಗಡೆ ಬರಲಿಲ್ಲ. ಬಟ್ ವಿಮರ್ಶೆಗಳು ಬರಲಿ ಬಿಡಲಿ, ಅವರ ಕೃತಿಗಳನ್ನು ಯಾರು ಹೊಗಳ್ಳಿ ತೆಗಳ್ಳಿ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ನಾಡಿ ಜನರ ಮಧ್ಯದಲ್ಲೇ ನಿಂತ್ಕೊಂಡು ಬರೀತಾ ಬಂದಂಥವರು. ಅದಕ್ಕೆ ಕಾರಣ ಅವರ ಕೃತಿಗಳೇ ಅನ್ನುವಂಥದ್ದು. ನಾನು ಆಗಲೇ ಹೇಳ್ದ ಹಾಗೆ ಅವರ ಮೊದಲ ಕಾದಂಬರಿ ಬಂಜೆ ಬೆಂಕಿ ಆದರೆ 1964ರಲ್ಲಿ ಅವರ ಬರವಣಿಗೆ ಏನು ಆರಂಭವಾಯಿತೋ ಅದರ ನಂತರದಲ್ಲಿ ನಾಡಿ ಸರ್ ಅವರು ತಿರುಗಿ ನೋಡಲಿಲ್ಲ. ತಮ್ಮ ಸಾವಿನ ಕೊನೆಯ ದಿನಗಳವರೆಗೂ ಸಹ ಅವರು ಬರೀತಲೇ ಹೋದರು ಅನ್ನುವಂಥದ್ದು. ಅವರ ಪ್ರಮುಖ ಕಾದಂಬರಿಗಳು, ಆಮೇಲೆ ಅವರ ಸಾಹಿತ್ಯವನ್ನು ಭಾಳ ವಿಶೇಷವಾಗಿ ಇಡೀ ಅವರ ಸಾಹಿತ್ಯವನ್ನು ನಾವು ಅವಲೋಕನ ಮಾಡಿದಾಗ ಭಾಳ 4 ಅಂಶಗಳು ಮುಖ್ಯವಾಗ್ತವೆ. ಒಂದು, ಅವರ ಪರಿಸರ ಕಾಳಜಿಯನ್ನು ಒಳಗೊಂಡಂಥ ಕೃತಿಗಳು, ಅದು ಕಾದಂಬರಿಗಳಿರ್ಬೋದು, ಕಥೆಗಳಿರ್ಬೋದು, ಲೇಖನಗಳಿರ್ಬೋದು ಅನ್ನುವಂಥದ್ದು. ಎರಡನೇದು, ನೀರು ಮತ್ತು ಭೂಮಿಯನ್ನು ಒಳಗೊಂಡಿರ್ತಕ್ಕಂಥ ಅವರ ಕಾಳಜಿ ಉಳ್ಳಂಥ ಕತೆ ಕಾದಂಬರಿಗಳು 2. ಮೂರನೇದು, ಅವರು ಕ್ರೈಸ್ತ ಧರ್ಮದವರಾಗಿರೋದ್ರಿಂದ ಆ ಧರ್ಮದ ಒಳಗಡೆ ಇರತಕ್ಕಂಥ ಮೌಢ್ಯಗಳನ್ನು ಯಾವ ಮುಲಾಜಿಲ್ಲದೆ ಬಯಲಿಗೆ ತರುವಂಥ ಅವರ ಇಗರ್ಜಿಯ ಸುತ್ತ 10 ಮನೆಗಳಾಗಿರ್ಬೋದು ಅಥವಾ ನೆಲೆ ಎನ್ನುವಂಥ ಕಾದಂಬರಿಗಳಾಗಿರ್ಬೋದು. ಹಾಗಾಗಿ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂಥ ಅವರ ಕತೆ ಕಾದಂಬರಿಗಳು 3ನೇ ವಿಚಾರದಲ್ಲಿ. ಇನ್ನು 4ನೇದು, ಸಮುದಾಯಗಳ ಅಧ್ಯಯನ. ಇದು ಸಮುದಾಯಗಳ ಅಧ್ಯಯನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಗರದಲ್ಲಿ ವಿಶೇಷವಾಗಿ 2 ಸಮುದಾಯಗಳು ಅಲ್ಲಿ ಪ್ರಮುಖವಾಗ್ತವೆ ಅನ್ನುವಂಥದ್ದು. ಒಂದು, ಸಾಗರವನ್ನೇ ಪ್ರತಿನಿಧಿಸಬಹುದಾದಂಥ ಧೀವರ ಸಮುದಾಯ ಅನ್ನುವಂಥದ್ದು ಭಾಳ ಪ್ರಸ್ತುತವಾದಂಥ ಒಂದು ಸಮುದಾಯ. ಇನ್ನೊಂದು, ಎಲೆಮರಿಯ ಕಾಯಿ ಥರದಲ್ಲಿ ಇರುವಂಥ ಅಸಲರು ಅನ್ನುವಂಥ ಒಂದು ಸಮುದಾಯ ಸಾಗರದಲ್ಲಿ ಇದೆ ಅನ್ನುವಂಥದ್ದು. ಸೊ ಈ 2 ಸಮುದಾಯಗಳ ಬಗ್ಗೆ ನಾಡಿಯವರು ಹೆಚ್ಚು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಯಾಕೆಂದರೆ ಯಾವುದೇ ಒಬ್ಬ ಲೇಖಕ ತಾನು ಹುಟ್ಟಿ ಬೆಳೆದ ಪರಿಸರ ಮತ್ತು ತನ್ನ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸಾಹಿತ್ಯವನ್ನು ಮಂಡಿಸ್ತಾ ಹೋಗುವಂಥ ಸಂದರ್ಭಗಳು ಹೆಚ್ಚಿರುವಂಥ ಸಂದರ್ಭದಲ್ಲಿ ನಾಡಿಯವರು ತನ್ನ ಸುತ್ತಮುತ್ತಲಿರುವಂಥ ಪರಿಸರ ಮತ್ತು ಸಮುದಾಯಗಳನ್ನು ಅಷ್ಟೇ ಪ್ರೀತಿಯಿಂದ ಇಟ್ಕೊಂಡು ಬರೆದಿರ್ತಕ್ಕಂಥದ್ದು ಇದೆಯಲ್ಲ, ಇದು ಭಾಳ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ತುಂಬ ಅಪರೂಪವಾಗಿರ್ತಕ್ಕಂಥದ್ದು. ಯಾಕೆಂದರೆ ನಾಡಿಯವರು ಸಾಗರದಲ್ಲಿ ಬರುವಂಥ ಧೀವರ ಸಮುದಾಯವನ್ನು ಕುರಿತು ಸುಮಾರು 80 ಕಥೆಗಳನ್ನು ಬರೆದಿದ್ದಾರೆ ಅನ್ನುವಂಥದ್ದು. ಒಂದು ಕಾದಂಬರಿಯನ್ನು ಬರೆದಿದ್ದಾರೆ ಅನ್ನುವಂಥದ್ದು, ಕೊಳಗ ಅನ್ನುವಂಥ ಒಂದು ಕಾದಂಬರಿ. ಸೊ ಕೊಳಗ ಅನ್ನುವಂಥ ಕಾದಂಬರಿಯನ್ನು ಬರೀಲಿಕ್ಕೆ ಕಾರಣ ಏನಪ್ಪ ಅಂದರೆ, ಉಳುವವನೇ ಭೂಮಿಯ ಒಡೆಯ ಅನ್ನುವಂಥದ್ರ ವಿಶಸ್ ಏನು ಬಂತೋ ಅದರ ಬೆನ್ನಲ್ಲೇ ಸಾಗರದಲ್ಲಿ ನಡೆದಂಥ ಒಂದು ಸಂದರ್ಭ ಏನಿದೆ, ಭೂಮಾಲೀಕರಿಗೂ ಮತ್ತು ಗೇಣಿದಾರರ ನಡುವೆ ನಡೆದಂಥ ಒಂದು ಹೋರಾಟ, ಅಲ್ಲಿ ನಾಡಿಯವರು ಹತ್ತಿರದಿಂದ ಅದನ್ನು ನೋಡಿದಂಥವು ನೋಡಿ. ಯಾಕಂದರೆ ಇಲ್ಲಿ ಒಬ್ಬ ಕಾದಂಬರಿಕಾರನಿಗೆ ವಸ್ತು ಅವನ ಎದುರಿಗೆ ಇತ್ತು ಅನ್ನುವಂಥದ್ದು, ಪಾತ್ರಗಳು ಸಹ ಎದುರಿಗೆ ಇತ್ತು ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ಸಾಗರದ ಮುನ್ಸಿಪಾಲ್ಟಿ ಆಫೀಸಿನ ಹತ್ತಿರ ಏನು ಗೇಣಿದಾರರು ಪ್ರತಿಭಟನೆ ಮಾಡಿ ನೇಗಿಲನ್ನು ಕೊಚ್ಚಿರ್ತಕ್ಕಂಥ ಸಂದರ್ಭ, ಆಮೇಲೆ ಅವರೇ ಒಂದು ಕಥೆಯನ್ನು ಬರೆದದ್ದು ನೇಗಿಲು ಕೊಚ್ಚಿದ ಪ್ರಸಂಗ ಅನ್ನುವಂಥ ಒಂದು ಕಥೆಯನ್ನು ಸಹ ನಾಡಿಯವರು ಬರೀತಾರೆ. ಹಾಗಾಗಿ ಕೊಳಗ ಅನ್ನುವಂಥದ್ದಕ್ಕೆ ಏನು ಅಂದರೆ, ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ 2.5 ಸೇರಿನ ಮಾಪನದ ಒಂದು ಕೊಳಗ. ಬಟ್ ಭೂ ಮಾಲೀಕರು ಏನು ಮಾಡ್ತಾಯಿದ್ರು, ಗೇಣಿದಾರರ ಜೊತೆಯಲ್ಲಿ
ಮೂರುವರೆ ಸೇರಿನ 4 ಸೇರಿನ ಅಳತೆ ಮಾಪನದಲ್ಲಿ ಅಳಿಸ್ಕೊಳ್ತಾ ಇದ್ರು. ಹಾಗಾಗಿ ಗೇಣಿದಾರ ಏನು ಮಾಡ್ತಾ ಇದ್ದ, ಬೆಳೆದು ಎಲ್ಲವನ್ನು ಭೂಮಾಲೀಕನಿಗೆ ಒಪ್ಪಿಸಿ ತಾನು ಬರಿಗೈಯಲ್ಲಿ ಬರಬೇಕಾದಂಥ ಒಂದು ಸಂಗತಿ ಇತ್ತು. ಇದಕ್ಕೆ ಅವರು ಹೋರಾಟ ಮಾಡಿದ್ರು. ಬಹುಶಃ ಈ ಕಾವು ಏನು ಕಾಗೋಡು ಚಳುವಳಿಯ ಕಾವು ಇದು ರಾಜ್ಯದಂತೆ ಅಲ್ಲ, ದೇಶಾದ್ಯಂತ ಒಂದು ಬೀಸಿ ಕೊನೆಗೆ ಯಾರ್ಯಾರು ಭೂಮಿಯನ್ನು ಗೇಣಿಯಾಗಿ ಮಾಡ್ತಾ ಇದ್ರು ಕೊನೆಗೆ ಅದು ಅವರದೇ ಭೂಮಿಯಾಗಿ ಉಳ್ಕೊಳ್ಳುವಂಥ ಒಂದು ಸಂದರ್ಭ. ಇದು ಒಂದು ಕೊಳಗ ಅನ್ನುವಂಥ ಕಾದಂಬರಿ. ಸೊ ಈ ಜನಾಂಗದಲ್ಲಿ ತುಂಬ ವ್ಯವಸಾಯವನ್ನೇ ನೆಚ್ಚಿಕೊಂಡಂಥ ಒಂದು ವರ್ಗ ಯಾವುದಪ್ಪ ಅಂದರೆ ಅದು ದಿವರ ಜನಾಂಗ ಅಂತೇಳಿ. ಆ ಕಾರಣಕ್ಕೋಸ್ಕರ ಅವರು ಒಂದು ಕುರ್ಚಿಯ ಕತೆ, ಆಮೇಲೆ ದಿವರ ಹುಚ್ಚ ವಾಚು ಕಟ್ಟಿದ್ದು, ಆಮೇಲೆ ಗೌರಮ್ಮನ ಕರೀರೆ ಅನ್ನುವಂಥದ್ದು, ಆಮೇಲೆ ಎಡೆ ಅನ್ನುವಂಥದ್ದು, ಈ ಥರ ಅನೇಕ ಕಥೆಗಳನ್ನು ಸಹ ಅವರು ಬರ್ಕೊಂಡು ಹೋಗ್ತಾರೆ. ಬಹುಶಃ ನನಗೆ ಗೊತ್ತಿರುವ ಹಾಗೆ ಒಂದು ದೀವರ ಸಮುದಾಯದ ಬಗ್ಗೆ ನಾಡಿಯಷ್ಟು ಕರ್ನಾಟಕದಾದ್ಯಂತದಲ್ಲಿ ಹೆಚ್ಚು ಕಥೆಗಳನ್ನು ಬರೆದು ಅವರ ಬಗ್ಗೆ ತುಂಬ ಹತ್ತಿರದಿಂದ ಇಟ್ಕೊಂಡು ಸಾಹಿತ್ಯವನ್ನು ರಚನೆ ಮಾಡಿದಂಥ ಬೇರೆ ಯಾವ ಸಾಹಿತ್ಯನೂ ನಮಗೆ ಸಿಗೋದಿಲ್ಲ ಅನ್ನುವಂಥದ್ದು ಇದು ಒಂದು. ಇನ್ನು ಎರಡನೇದು ಅಸಲರು ಅನ್ನುವಂಥದ್ದು ತುಂಬ ಬೆರಳೆಣಿಕೆಯ ಒಂದು ಸಮುದಾಯ. ಈ ಅಸಲರು ಅನ್ನುವಂಥದ್ದು ಬ್ರಾಹ್ಮಣರ ಮನೆಗಳಲ್ಲಿ ಅವರು ಹುಟ್ಟಾಳುಗಳಾಗಿ ಕೆಲಸವನ್ನು ಮಾಡುವಂಥವ್ರು. ಇವರು ಮೂಲತಃ ಗುಡ್ಡಗಾಡು ಜನಗಳು ಅಂತ ಹೇಳಿ ನಾವು ಕರಿತೀವಿ. ಈ ಗುಡ್ಡಗಾಡಿನ ಜನಗಳನ್ನು ಹುಟ್ಟಾಳುಗಳನ್ನಾಗಿ ತಮ್ಮ ತೋಟದಲ್ಲಿ ಹೊಲದಲ್ಲಿ ನೇಮಿಸಿಕೊಂಡಂಥವರು ಆ ಭಾಗದ ಹವ್ಯಕರು ಅನ್ನುವಂಥದ್ದು. ಸೊ ಅದನ್ನು ತುಂಬ ಹತ್ತಿರದಿಂದ ನೋಡಿದಂಥ ನಾಡಿಯವರು ಅದರ ಬಗ್ಗೆ 2 ಕಾದಂಬರಿಗಳನ್ನು ಬರ್ತಾರೆ. ಅಸಲರ ಬಗ್ಗೆ ಒಂದು ಮೊದಲ ಕಾದಂಬರಿ ಮಂಜಿನ ಕಾನು ಅನ್ನುವಂಥ ಒಂದು ಕಾದಂಬರಿಯನ್ನು ಬರೀತಾರೆ. ಎರಡನೇದು ಶಿವನ ಡಂಗೂರ ಅನ್ನುವಂಥ ಒಂದು ಕಾದಂಬರಿಯನ್ನು ಬರೀತಾರೆ. ಇನ್ನು ಅಸಲರ ಬೆನವ ಹೊಲ ಮಾಡಿದ್ದು ಈ ಥರದ ಕಥೆಗಳನ್ನು ಸಹ ಅವರ ಮೇಲೆ ಬರೀತಾರೆ. ಹಾಗಾಗಿ ನಾಡಿ ಸಮುದಾಯಗಳ ಮಧ್ಯದಲ್ಲಿ ಇದ್ದುಕೊಂಡು ಅವರ ಶೋಷಣೆಗಳು, ಅವರ ಜೀವಪರ ಕಾಳಜಿಗಳುಳ್ಳಂಥ ಅವರ ಬದುಕಿನ ಉತ್ಸಾಹ, ರೀತಿ ರಿವಾಜು, ಹಬ್ಬ ಹರಿದಿನಗಳು, ಆಮೇಲೆ ಅವರು ಆಚರಣೆ ಮಾಡ್ತಾ ಇರ್ತಕ್ಕಂಥ ಕಲೆ ಸಂಸ್ಕೃತಿ ಇವೆಲ್ಲವನ್ನು ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಸಾಗರದ ತುಂಬ ಓಡಾಟವನ್ನು ಮಾಡಿಕೊಂಡು ಸಾಗರವೇ ನಾಡಿ ಅನ್ನುವಷ್ಟರ ಮಟ್ಟಿಗೆ ಅವರ ಸಾಹಿತ್ಯದ ಪ್ರೇರೇಪಣೆಯ ಸ್ಥಳ ಸಾಗರ. ಇನ್ನು ಭಾಳ ಪ್ರಮುಖವಾದಂಥದ್ದು ಪರಿಸರ ಮತ್ತು ನೀರು ಭೂಮಿ. ನಾನು ಆಗಲೇ ಹೇಳಿದ ಹಾಗೆ ನಾನ್ ಡಿಸೋಜ ಅವರನ್ನು ಕಾಡಿದ್ದು ನೀರು. ನಾನು ಅವರನ್ನು ಇಂಟ್ರ್ಯೂ ಮಾಡುವಂಥ ಸಂದರ್ಭದಲ್ಲಿ ಕೇಳಿದೆ, ಸರ್ ಮತ್ತೆ ಮತ್ತೆ ಯಾಕೆ ನೀವು ನೀರಿಗೆ ಕೈ ಹಾಕ್ತಾ ಇದ್ದೀರಿ ಅಂತ. ಅವ್ರು ಹೇಳಿದ್ರು, ನೀರು ನನಗೆ ಮುಗಿಯದ ಅಧ್ಯಾಯ, ನನ್ನ ಉಸಿರು ನಿಲ್ಲಬೇಕು, ನಾನು ಬರೆಯುವ ನೀರಿನ ಬಗ್ಗೆ ನಿಲ್ಲಬೇಕು ಅನ್ನುವಂಥ ಒಂದು ಮಾತನ್ನು ತುಂಬ ಆಪ್ತತೆಯಿಂದ ಹಂಚಿಕೊಂಡು. ಯಾಕೆಂದರೆ ಅದಕ್ಕೆ ಕಾರಣ ಒಂದು ಮುಳುಗಡೆ ಅನ್ನುವಂಥದ್ದು, ಒಡ್ಡು ಅನ್ನುವಂಥ ಕಾದಂಬರಿ, ಆಮೇಲೆ ಈ ನೆಲ ಈ ಜಲ ಅನ್ನುವಂಥದ್ದು, ಹರಿಯುವ ನದಿ ಅನ್ನುವಂಥದ್ದು, ದ್ವೀಪ ಅನ್ನುವಂಥದ್ದು, ಎಷ್ಟು ಸುಮಾರು 9 ಕಾದಂಬರಿಗಳು ಶರಾವತಿಯ ನದಿಗೆ ಆಣೆಕಟ್ಟು ಕಟ್ಟಿ ಅಲ್ಲಿ ಸುಮಾರು 152 ಹಳ್ಳಿಗಳು, 3116 ಹಳ್ಳಿಗಳು ಏನು ಮುಳುಗಡೆ ಆದವೋ ಆ ಮುಳುಗಡೆ ಆದಂಥ ಹಳ್ಳಿಯ ಜನರ ವ್ಯಥೆಯ ಕಥೆಯನ್ನು ಬಹು ಸೊಗಸಾಗಿ ಹತ್ತಿರದಿಂದ ನೋಡಿ ಅವರ ಸಂಕಷ್ಟಗಳನ್ನು ಒಂದು ಕಡೆ ಮರಗಿಸಿಕೊಳ್ಳುತ್ತಾ ಇನ್ನೊಂದು ಕಡೆ ವ್ಯಾಘ್ರ ರೂಪದಲ್ಲಿ ಸರ್ಕಾರದ ಭ್ರಷ್ಟತೆ, ಸರ್ಕಾರದ ಒಳಗಡೆ ಆಗ್ತಾ ಇರ್ತಕ್ಕಂಥ ತಾರತಮ್ಯಗಳನ್ನು ಬಯಲಿಗೆ ಎಳೆಯುವಂಥ ಕೆಲಸವನ್ನು ಅವರು ಅವರ ಮುಳುಗಡೆ ಮತ್ತು ದ್ವೀಪ ಒಡ್ಡು ಈ ಕಾದಂಬರಿಗಳಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ನಾಡಿಯವರು ಶರಾವತಿ ನದಿಯನ್ನು ನದಿಯ ಆ ಪರಿಸರ ನಾಶತೆಯನ್ನು ಕುರಿತು ಬರೆಯುವಂಥ ಸಂದರ್ಭದಲ್ಲಿ ದ್ವೀಪದ ಚಿತ್ರಣ ಬಹುಶಃ ಅದು ಚಲನಚಿತ್ರ ಆದಂಥ ಸಂದರ್ಭದಲ್ಲಿ ಭಾಳ ಸೊಗಸಾಗಿ ಅದನ್ನು ಚಲನಚಿತ್ರದಲ್ಲಿ ಮೂಡಿಸಿದ್ದಾರೆ ಅನ್ನುವಂಥದ್ದು. ಆದರೆ ಮುಳುಗಡೆ ಇದೆಯಲ್ಲ ಅದು ಮುಗಿಯದ ಅಧ್ಯಯನ. ನಮಗೇನು ಈ ಮುಳುಗಡೆ ಅಂದ ತಕ್ಷಣವೇ ಅಲ್ಲಿದ್ದಂಥ ಜನಗಳಿಗೆ ಬೇರೆ ಬೇರೆ ಜಾಗದಲ್ಲಿ ಸರ್ಕಾರ ಪುನರ್ವಸತಿಯನ್ನು ಕೊಟ್ಟಿದೆ, ಪರಿಹಾರದ ಹಣವನ್ನು ಕೊಟ್ಟಿದೆ, ಇನ್ನೊಂದು ಕೊಟ್ಟಿದೆ, ಮಗದೊಂದು ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳಿ. ಆದರೆ ಅವರ ಮೂಲ ನೆಲವನ್ನೇನಾದರೂ ಕೊಡಲಿಕ್ಕೆ ಸಾಧ್ಯನಾ? ಅವರ ಸಂಸ್ಕೃತಿಯನ್ನೇನಾದರೂ ಉಳಿಸ್ಲಿಕ್ಕೆ ಸಾಧ್ಯನಾ? ಅವರ ಹಿರಿಯರು ಬಾಳಿ ಬದುಕಿದ ಆ ಮನೆಯನ್ನು ಮತ್ತೆ ಪುನರ್ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯನಾ? ಅದೆಲ್ಲದಕ್ಕಿಂತ ದೇವರು ದಿಂಡ್ರು ಅಂತೇಳಿ ಆಚರಣೆ ಮಾಡಿಕೊಂಡು ಬಂದಂಥ ಅವರ ಸಂಸ್ಕೃತಿ ಕಲೆಯ ನಾಶವೇ ಮುಳುಗಡೆ ಅನ್ನುವಂಥ ಮಾತನ್ನು ನಾನ್ ಡಿಸೋಜ ಅವರು ಬರೀತಾರೆ ಅನ್ನುವಂಥದ್ದು ಇದು ಸಾಮಾನ್ಯವಾದಂಥ ದುರಂತ ಅಲ್ಲ ಇದು ಅಂತೇಳಿ. ಆದರೆ ನಾನು PhD ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಕುಟ್ಕೊಂಡು ಬರೆದೆ. ಈಗ ಸರ್ಕಾರದ ಕೆಲಸ ದೇವರ ಕೆಲಸ, ಅಭಿವೃದ್ಧಿ ಆಗಬೇಕು ಅಂದಾಗ ಒಂದನ್ನು ಪಡ್ಕೊಳ್ಬೇಕು ಅನ್ನುವಾಗ ಇನ್ನೊಂದನ್ನು ಕಳ್ಕೊಳ್ಬೇಕು ಅನ್ನುವಂಥದ್ದು. ಬಹುಶಃ ಒಂದನ್ನು ಪಡ್ಕೊಳ್ಬೇಕು ಅನ್ನುವಾಗ ಇನ್ನೊಂದನ್ನು ಕಳ್ಕೊಳ್ಳೋಣ. ಆದರೆ
ಮೂಲ ಬದುಕನ್ನೇ ಕಳ್ಕೊಳ್ಳುವಂಥ ಜನರಿಗೆ ನಾವು ಎಷ್ಟರ ಮಟ್ಟಿಗೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಸಹ ಸರವತಿ ನದಿ ನೀರಿನಿಂದ ಮುಳುಗಡೆ ಆದಂಥ ಜನರ ಅಹವಾಲುಗಳು ಅಥವಾ ಅವರ ಸಮಸ್ಯೆಗಳು ಈಗಲೂ ಸಹ ಬಗೆಹರಿದೇ ಇರತಕ್ಕಂಥದ್ದನ್ನು ನಾವು ದಿನನಿತ್ಯ ನೋಡ್ತಲೇ ಇದ್ದೀವಿ ಅನ್ನುವಂಥದ್ದು. ಹಾಗಾಗಿ ಇದನ್ನು ನಾಡಿಯವರ ಕೃತಿಗಳು ಭಾಳ ಆಪ್ತತೆಯಿಂದ ಪ್ರೀತಿಯಿಂದ ವಸ್ತುಸ್ಥಿತಿಯ ಅಡಿಯಲ್ಲಿ ದಾಖಲಿಸ್ತಾ ಇರ್ತಕ್ಕಂಥದ್ದೇನಿದೆಯಲ್ಲ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಗಳು ಅನ್ನುವಂಥದ್ದು. ಹಾಗಾಗಿ ನಾನ್ ಡಿಸೋಜ ಅವರ ನೀವು ಸಾಹಿತ್ಯವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಒಬ್ಬ ಸಾಹಿತಿ ಜನರ ಮಧ್ಯದಲ್ಲಿ ನಿಂತ್ಕೊಂಡು ಅವರ ನೋವು ನಲಿವುಗಳಿಗೆ ಸ್ಪಂದಿಸಿ ಅಷ್ಟೇ ಅದನ್ನು ಅಕ್ಷರದ ರೂಪದಲ್ಲಿ ದಾಖಲಿಸುವಂಥದ್ದು ತನ್ನ ಕೆಲಸ ಅಂತೇಳಿ ಭಾವಿಸಿಕೊಂಡಂಥವರಲ್ಲ. ಸೊ ಸಮಯ ಬಂದಾಗ ಅವರ ಹತ್ತಿರಕ್ಕೆ ಹೋದಂಥವರು, ಅವರ ಕಷ್ಟಕ್ಕೆ ಸಾಥು ಕೊಟ್ಟಂಥವರು, ಮತ್ತು ಸಂದರ್ಭಗಳು ಬಂದಾಗ ಬೀದಿಗಿಳಿದು ಹೋರಾಟ ಮಾಡಿದಂಥವರು ಸಹ ನಾಡಿಯವರು. ಹಾಗಾಗಿ ನಾನ್ ಡಿಸೋಜ ಅವರ ಬರವಣಿಗೆ ಎಷ್ಟು ಮುಖ್ಯನೋ ಅವರು ಜನಪರ ಕಾಳಜಿಗಳನ್ನು ಇಟ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು ಸಹ ಅಷ್ಟೇ ಮುಖ್ಯ ಅನ್ನುವಂಥದ್ದು. ಸೊ ಆ ಹೋರಾಟಗಳಲ್ಲಿ ಬಗರಕಂ ಸಮಸ್ಯೆಗಳಾಗಿರ್ಬೋದು, ಆಮೇಲೆ ಸಹ್ಯಾದ್ರಿ ಗಣಿಗಾರಿಕೆ ವಿಚಾರ ಆಗಿರ್ಬೋದು, ತುಂಗಾ ನೀರನ್ನು ಉಳಿಸಿ ಅನ್ನುವಂಥ ವಿಚಾರ ಆಗಿರ್ಬೋದು, ಮೊನ್ನೆ ನಡೆದಂಥದ್ದು ಸರಾವತಿ ನದಿ ನೀರನ್ನು ಬೆಂಗಳೂರಿಗೆ ಒಯ್ಯಬೇಕು ಅನ್ನುವಂಥ ಸಂದರ್ಭ ಬಂದಾಗ ಡಿಸೋಜ ಅವರು ಎತ್ತಿರ್ತಕ್ಕಂಥ ಹೋರಾಟ ಆಗಿರ್ಬೋದು. ಸೊ ಇಲ್ಲಿಯೂ ಸಹ ನಮಗೆ ನಾನ್ ಡಿಸೋಜ ಅವರು ಒಬ್ಬ ಸಾಹಿತ್ಯ ಕೆಲಸ ಕೇವಲ ಲೇಖನಿಯ ವಾಹಿನಿಯನ್ನು ಹರಿಸುವುದಷ್ಟೇ ಅಲ್ಲ, ಜನಪರ ಕಾಳಜಿ ಉಳ್ಳಂಥ ಒಬ್ಬ ಸಾಹಿತಿ. ಜನಗಳ ಸಂಕಷ್ಟಗಳು ಬಂದಾಗ ಅವರ ಜೊತೆಯಲ್ಲಿದ್ದು ನಾವು ಒಂದಿಷ್ಟು ಅವರ ಸಮಸ್ಯೆಗಳನ್ನು ಆಲಿಸ್ಕೊಳ್ಬೇಕು, ಅದಕ್ಕೆ ನಮ್ಮ ಕೈಲಾದಷ್ಟು ಒಂದಿಷ್ಟು ಸ್ಪಂದಿಸಬೇಕು ಅನ್ನುವಂಥ ಒಂದು ಸತ್ಯತೆಯನ್ನು ಸಹ ನಾನ್ ಡಿಸೋಜ ಅವರು ವೈಯಕ್ತಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಆ ನಿಟ್ಟಿನಲ್ಲಿ ಅನ್ನುವಂಥದ್ದು. ಹಾಗಾಗಿ ನಾನ್ ಡಿಸೋಜ ಸಾಹಿತ್ಯದ ಬಗ್ಗೆ ನಮಗೆ ಬಹಳ ಮುಖ್ಯವಾಗಿ ಗುರುತಿಸ್ಕೊಳ್ಬೇಕಾದಂಥದ್ದು ಏನಪ್ಪ ಅಂದರೆ ಈ ನೆಲದ, ಈ ಮಣ್ಣಿನ, ಈ ನೀರಿನ, ಈ ಭೂಮಿಯ ಯಾವುದೇ ಸಮಸ್ಯೆಗಳು ಬಂದಾಗ ಅದನ್ನು ಬರಿಬೇಕು ಅಂದಾಗ ಅದನ್ನು ತುಂಬ ಆಳವಾಗಿ ಅದನ್ನು ಹತ್ತಿರದಿಂದ ನಂಬಿಕೊಂಡು ಬರೆದಂಥವರು ನಾನ್ ಡಿಸೋಜ ಅವರು. ಹಾಗಾಗಿ ನಾನ್ ಡಿಸೋಜ ಅವರ ಸಾಹಿತ್ಯದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಅವರು ಒಂದು ಕಡೆ ನಮಗೆ ಭಾಳ ಮುಖ್ಯವಾಗಿ ಯು ಆರ್ ಅನಂತಮೂರ್ತಿ ಅವರು ಹೇಳುವ ಹಾಗೆ ನಾನ್ ಡಿಸೋಜ ಅವರು ತುಂಬ ಜನಪ್ರೀತಿಯನ್ನು ಗಳಿಸಿಕೊಂಡಂಥ ಒಬ್ಬ ಸಾಹಿತಿ. ಇಡೀ ಕರ್ನಾಟಕದಾದ್ಯಂತ ಜನರು ಅವರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವಗಳು ಪ್ರೀತಿಗಳನ್ನು ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ, ತುಂಬ ಸಂತೋಷವಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಯು ಆರ್ ಅನಂತಮೂರ್ತಿ ಅವರು ಹೇಳಿರ್ತಕ್ಕಂಥ ಒಂದು ಮಾತು. ಹಾಗಾಗಿ ಈ ಜನರ ಪ್ರೀತಿಯೇ ಅವರಿಗೆ ಈ ಬರುವ ಪ್ರಶಸ್ತಿಗಳು ಅಂತೇಳಿ ನಾವು ತಿಳ್ಕೊಳ್ಬೇಕು, ಗೌರವಗಳು ಅಂತೇಳಿ ತಿಳ್ಕೊಳ್ಬೇಕು. ಒಂದು ದುರಂತ ಏನಪ್ಪ ಅಂದರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇಷ್ಟು ಪ್ರಮಾಣದ ಸಾಹಿತ್ಯ ರಚನೆಯನ್ನು ಮಾಡಿದಂಥ ಒಬ್ಬ ಲೇಖಕನ ಕೃತಿ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾಗಿಲ್ಲ ಅನ್ನುವಂಥದ್ದು ಖೇದದ ಸಂಗತಿ ಅನ್ನುವಂಥದ್ದು. ಸೊ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬೇಡ, ಇವತ್ತು 1-2 ಕೃತಿಗಳನ್ನು ಬರ್ಕೊಂಡಂಥವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಕಾದಂಬರಿಗಳು, ಆ ಕಾದಂಬರಿಗಳೆಲ್ಲವೂ ಮಾನವ ಪರ ಕಾಳಜಿ ಉಳ್ಳಂಥ ಕಾದಂಬರಿಗಳು, ವಾಸ್ತವದ ನೆಲೆಗಟ್ಟಿನಲ್ಲಿ ಬರೆದಂಥ ಕಾದಂಬರಿಗಳು. ನೀವು ಏನು ಅವರ ಒಡ್ಡಾಗಿರ್ಬೋದು ಅಥವಾ ಮಂಜಿನ ಕಾನ ಆಗಿರ್ಬೋದು, ಕೊಳಗ ಆಗಿರ್ಬೋದು, ಬಾಮಣ್ಣ ಆಗಿರ್ಬೋದು, ಈ ಥರದ ಹೆಸರಿಸ್ಲಿಕ್ಕೆ ಹೋದರೆ ಎಲ್ಲ ಕಾದಂಬರಿಗಳು ನೀವು ಓದುತ್ತಾ ಹೋದರೆ ನಾನ್ ಡಿಸೋಜ ಅವರ ಸಾಹಿತ್ಯದ ಗುಣ ಏನಪ್ಪ ಅಂದರೆ ಸಹೃದಯನನ್ನು ಓದಿಸ್ಕೊಂಡು ಹೋಗುವಂಥ ಒಂದು ಗುಣ, ಪ್ರೀತಿಯಿಂದ ಓದಿಸ್ಕೊಂಡು ಹೋಗ್ತಾ ಇರುತ್ತೆ. ಅದು ನೀವು ಅದನ್ನು ಹೀಗೆ ಹಾಗೆ ವಿಮರ್ಶೆ ಮಾಡಿ ಅಂತ ಹೇಳಿ ಎಲ್ಲೂ ಬರಲಿಲ್ಲ. ಸತ್ಯಕ್ಕೆ ಹತ್ತಿರವಾದಂಥ ನಿಲುವುಗಳನ್ನು ಇಟ್ಕೊಂಡು ಎಲ್ಲಿ ಹೇಗೆ ವೈಚಾರಿಕವಾಗಿ ತನಗೆ ಇದು ಸರಿ ಕಾಣಿಲ್ಲ ಅನ್ನುವಾಗ ಅದನ್ನು ಅಲ್ಲಿಯೇ ಖಂಡಿಸಿಕೊಂಡು ಮುಂದಕ್ಕೆ ಹೋಗುವಂಥ ಒಂದು ಗುಣವನ್ನು ಇಟ್ಕೊಂಡಂಥವರು ನಾನ್ ಡಿಸೋಜ ಅವರು. ಹಾಗಾಗಿ ಅವರ ಯಾಕೆಂದರೆ ನಾವು ಸಂಶೋಧನೆಗೆ ಇಳಿಯುವಂಥ ಸಂದರ್ಭದಲ್ಲಿ ಈಗೆಲ್ಲ ಏನಾಗುತ್ತೆ, ನಮ್ಮಲ್ಲಿ ಕನ್ನಡ ಸಾಹಿತ್ಯದ ಸಂಶೋಧನೆಗಳಲ್ಲಿ ಒಬ್ಬ ಲೇಖಕನ ಹಿಂದೆ ಎಷ್ಟು ವಿಮರ್ಶೆಗಳು ಬಂದಿದ್ದೇವೆ ಅಂತ ಇಟ್ಕೊಂಡು PhD ಅಂದರೆ ನಾನ್ ಡಿಸೋಜ ಅವರ ಸಾಹಿತ್ಯವನ್ನು PhD ಆಗಿ ಆಯ್ಕೆ ಮಾಡಿಕೊಂಡಾಗ ನಾನು ಫಸ್ಟು ವಿಲಿಯಮ್ ಸರ್ ಅವ್ರನ್ನು ಭೇಟಿ ಮಾಡಿದಾಗ ಅವರು ಅದೇ ಹೇಳಿದರು, ಡಿಸೋಜ ಸರ್ ಬಗ್ಗೆ ಇಷ್ಟೆಲ್ಲ ಬರೆದಿದ್ದಾರೆ, ಆದರೆ ನಮ್ಮ ಸಾಹಿತ್ಯ ಅವರನ್ನು ಗುರುತಿಸಿಲ್ಲ, ಪಾಪ ನಿಮಗೆ ಅವರ ಬಗ್ಗೆ ರಿವ್ಯೂ ಸಿಗೋದೇ ಭಾಳ ಅಪರೂಪ ಅಂತ ಅಂದರು.
ಆಮೇಲೆ ಜೇಸ್ ಭಟ್ರು ಅದೇ ಮಾತನ್ನ ಹೇಳೋದು. ನಾನು ಹೇಳಿದೆ, ಇಲ್ಲ ಸರ್, ನನಗೇನಪ್ಪ ಅಂದರೆ ಅವರ ಸಾಹಿತ್ಯ ಸಂಶೋಧನೆ ಮಾಡೋದಕ್ಕಿಂತ ನಮ್ಮ ಭಾಗದ ಒಬ್ಬ ಲೇಖಕರು ನಮ್ಮ ಹತ್ತಿರದಲ್ಲೇ ಇಟ್ಕೊಂಡು ಇಷ್ಟೊಂದು ಬರೆದಿದ್ದಾರೆ ಅಂದರೆ ನಾನು ಆಯ್ಕೆ ಆಗಲಿಕ್ಕೆ ಅವರ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋ ಕಾರಣ ಏನು ಅಂದರೆ, ಸರ್, ಮೊದಲು ನಾನು ಅವರ ಎಲ್ಲ ಕೃತಿಗಳನ್ನು ಓದಬೇಕು, ಆಮೇಲೆ ನನ್ನ PhD. ಬಹುಶಃ ಒಬ್ಬ ಸಂಶೋಧನಾರ್ಥಿ ಒಂದು ಪುಸ್ತಕ 2 ಪ್ರಶ್ನೆ ಓದಿ ಯಾವ್ಯಾವ ವಿಮರ್ಶೆ ಇಟ್ಕೊಂಡು ಓದ್ತಾರೆ. ಆದರೆ ನಾನು PhDಗೆ ತೊಡಗಿಸಿಕೊಂಡು, ನೀವು ನಂಬ್ತಿರೋ ಬಿಡ್ತಾರೋ ಗೊತ್ತಿಲ್ಲ, ಸುಮಾರು 2 ವರ್ಷಗಳ ಕಾಲ ನಾಡಿಯವರು ಬರೆದಂಥ ಕೃತಿಗಳನ್ನು ಅಧ್ಯಯನ ಮಾಡೋದ್ರಲ್ಲೇ ನನ್ನನ್ನು ನಾನು ತೊಡಗಿಸಿಕೊಂಡೆ ಅನ್ನುವಂಥದ್ದು. ಬಹುಶಃ ಆ ಕಾರಣಕ್ಕೋಸ್ಕರನೇ ಇವತ್ತು ನಾಡಿಯವರ ಬಗ್ಗೆ ಒಂದು ದಿನದಷ್ಟು ಮಾತನಾಡೋಂದ್ರೂ ಸಹ ನಾನು ಸರಾಗವಾಗಿ ಮಾತನಾಡಬಲ್ಲೆ. ಆದರೆ ಅಷ್ಟು ವಿವರವಾಗಿ ಮಾತನಾಡುವಂಥ ಒಂದು ವೇದಿಕೆ ಇದಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಾನೊಂದಿಷ್ಟು ಮಟಕುಗೊಳಿಸ್ಕೊಂಡು ಮಾತನಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬಹಳ ವಿಚಿತ್ರದ ಸಂಗತಿ ಇದು. ಯಾಕೆಂದರೆ ಸಾಹಿತಿ ಒಬ್ಬ ತಾನು ಏರುವ ಎತ್ತರಕ್ಕೆ ಏರ್ತಾ ಇದ್ದೀನಿ ಅಂತೇಳಿ ಬೀಗೋದ್ರಕ್ಕಿಂತ ಒಬ್ಬ ಸಾಹಿತಿ ಜನಮಾನಸದಲ್ಲಿ ನಾನೆಷ್ಟು ಬೇರೂರಿದ್ದೀನಿ ಅನ್ನುವಂಥದ್ರ ತೃಪ್ತಿ, ಒಂದು ಸಮಾಧಾನವನ್ನು ಪಡ್ಕೊಳ್ಳುವಂಥದ್ದೇನಿದೆಯಲ್ಲ, ಅದು ದೊಡ್ಡ ಸಂಗತಿ. ಬಹುಶಃ ಆ ಒಂದು ಸಮಾಧಾನ ಮತ್ತು ಆ ಒಂದು ಗೌರವವನ್ನು ನಮ್ಮ ಕನ್ನಡದ ನಾಡಿನ ಜನತೆ, ಸಹೃದಯರ ಬಳಗ ನಾಡಿಯವರಿಗೆ ಕೊಟ್ಟಿದೆ. ಆ ಕಾರಣಕ್ಕೋಸ್ಕರನೇ ಇವರನ್ನು ಮಲೆನಾಡಿಗ ಅಂತೇಳಿ ತುಂಬ ಪ್ರೀತಿಯಿಂದ, ತುಂಬ ಆಪ್ತತೆಯಿಂದ ಅವರಿಗೆ ಒಂದು ಸಾಹಿತ್ಯಾಧ್ಯಯನದ ಕೃತಿಯನ್ನು ನಮ್ಮ ಭಾಗದವರು ಮಂಡಿಸಿದರು ಅನ್ನುವಂಥದ್ದು. ಇವತ್ತು ಸಹ ನಮಗೆ ಮಲೆನಾಡಿಗ ಅಂತಲೇ ನಾಂಡಿ ಸೋಜ ಅವರನ್ನು ಕರಿತೀವಿ. ಶಿವಮೊಗ್ಗದಲ್ಲಿ ಮಲೆನಾಡಿಗ ಅನ್ನುವಂಥ ಹೆಸರಿಗೆ ತುಂಬ ಭಾಜನರಾದಂಥವರು ಕುವೆಂಪುರವರು. ಯಾಕೆಂದರೆ ಅವರ ಇಡೀ ಕೃತಿಗಳನ್ನೇ ತೆಗೆದುಕೊಂಡ್ರೆ ಪರಿಸರ ಮತ್ತು ಕಾಡು ನಾಡು ಇದೇ ಅವರದು. ಆ ನಂತರದಲ್ಲಿ ಬಂದಂಥ 2 ಜನ ಮಲೆನಾಡಿಗರು ಅಂದರೆ ಅದರಲ್ಲಿ ಒಂದು ನಮ್ಮ ನಾಡಿಯವರಾದರೆ ಇನ್ನೊಂದು ತೇಜಸ್ವಿ ಅವರು ಅನ್ನುವಂಥದ್ದು. ಸೊ ಈ 3 ಜನ ಲೇಖಕರೇ ಮಲೆನಾಡಿಗರು ಅನ್ನುವಂಥದ್ದು. ಹಾಗಾಗಿ ನಮ್ಮ ಮಲೆನಾಡಿಗರಾದಂಥವರು ನಾಡಿಯವರು, ನಮ್ಮ ಮಧ್ಯದಲ್ಲಿ ಇರುವಂಥವರು ನಾಡಿಯವರು, ನಮ್ಮ ಸಾಗರದವರು ನಾಡಿಯವರು, ಕನ್ನಡ ಜನಪರ ಸಾಹಿತಿಯಾಗಿ, ಒಬ್ಬ ಲೇಖಕರಾಗಿ, ಒಬ್ಬ ಬರಹಗಾರರಾಗಿ ತಮ್ಮನ್ನು ತಾವು ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡು ಸೃಜನಶೀಲವಾಗಿ ಸಾಹಿತ್ಯ ರಚನೆಯನ್ನು ಮಾಡಿ, ಆ ರಚನೆಯಲ್ಲಿ ಸಾಹಿತ್ಯಕ್ಕೂ ಮತ್ತು ವ್ಯಕ್ತಿಯ ಬದುಕಿಗೂ ಸಮಾನವಾದಂಥ ಸಂಬಂಧ ಇದೆ. ಅದಕ್ಕೆ ನಾನು ಒಂದು ಮಾತನ್ನು ಗುರುತಿಸಿಕೊಂಡೆ. ನಾಡಿ ಮತ್ತು ನಾಡಿಯವರ ಒಡನಾಡಿ ಮತ್ತು ಒಡನಾಟ 2 ಸಮನ್ವಯವಾಗಿತ್ತು ಅನ್ನುವಂಥದ್ದು. ಒಡನಾಡಿ ಅಂದರೆ ಅವರು ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ರೀತಿ, ಬರವಣಿಗೆಯ ಮೂಲಕ ಅವರ ಒಡನಾಡಿ. ಇನ್ನೊಂದು ಒಡನಾಟ ಅಂದರೆ ಬರವಣಿಗೆಯ ಈಚೆಗೆ ಜನರ ಮಧ್ಯದಲ್ಲಿ ಅವರು ಬದುಕಿದ ಒಡನಾಟ ಇದೆಯಲ್ಲ, 2 ಸಮಾನವಾಗಿತ್ತು ಅನ್ನುವಂಥದ್ದು. ಅಂದರೆ ಬರವಣಿಗೆ ಮತ್ತು ತಾವು ಬದುಕುವ ರೀತಿ ನೀತಿಗಳಲ್ಲಿ ಸಮಾನವಾದಂಥ ಒಂದು ಸಾಮ್ಯತೆಯನ್ನು ಇಟ್ಟುಕೊಂಡು ಬಾಳಿ ಬದುಕಿದಂಥವರು ನಾಂಡಿ ಸೋಜ ಅವರು ಅನ್ನುವಂಥದ್ದು. ಹಾಗಾಗಿ ಇವರು ಕಟ್ಟಿದಂಥ ಒಡನಾಟ ಅನ್ನುವಂಥದ್ದು ಇವತ್ತು ಸುಮಾರು 30 ವರ್ಷಗಳನ್ನು ತುಂಬಿಕೊಂಡಿದೆ ಅನ್ನುವಂಥದ್ದು. ಒಡನಾಟದ ಬಗ್ಗೆ ಪ್ರಜಾವಾಣಿಯವರು ಒಂದು ಮಾತನ್ನು ಬರೀತಾರೆ. ನಾನು ಅದನ್ನು ಓದಿದ ತುಂಬ ಖುಷಿ ಅನ್ನಿಸ್ತು ಅನ್ನುವಂಥದ್ದು. ಸೊ ಇಲ್ಲಿ ಇವತ್ತು ಕರ್ನಾಟಕ ಸಂಘ ಅನ್ನುವಂಥದ್ದು ಇದು ಒಂದು ದೈತ್ಯ ಸಾಂಸ್ಕೃತಿಕ ಒಂದು ತಾಣ ಅಂತ ಅನ್ಬೋದು. ಆದರೆ ನನ್ನ ಮೊನ್ನೆ ಪರಿಚಿತವಾದಂಥ ಒಂದು ಡಿಸೋಜರ ಕಾಲದಲ್ಲಿ ಒಂದಿಷ್ಟು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಒಂದು ಸಂಘವನ್ನು ಕಟ್ಟಿ ಅದನ್ನು ಬೆಳೆಸಿ ಅದನ್ನು ಒಂದು ರೀತಿ ಎತ್ತರಕ್ಕೇರಿಸುವಂಥದ್ದು ಇದೆಯಲ್ಲ, ಅದು ಒಂದು ಗ್ರಾಮೀಣ ಪ್ರದೇಶ ಭಾಗದಲ್ಲಿ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನೋಡಿ, ಅವರು ಹಸಿರುವನ್ನು ಅನ್ನುವಂಥ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ರು. ಸುಮಾರು 30,000 ಆಡಿಯನ್ಸ್ ಆ ಒಂದು ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥದ್ದು. ಶಿವರಾಮ್ ಕಾರಂತರಿಂದ ಹಿಡಿದು ನಾಡಿನ ಅತಿ ಹೆಚ್ಚು ಗಣ್ಯರು ಆ ಒಡನಾಟಕ್ಕೆ ಬಂದು ಪಾಲ್ಗೊಳ್ತಾ ಇದ್ರಂತೆ. ಸೊ ಆ ಒಡನಾಟಕ್ಕೆ ಅಂಥ ಅತೀವ ಜನಸ್ತೋಮರ ಹರಿದು ಬರಲಿಕ್ಕೆ ಕಾರಣ ಅದು ನಾಂಡಿ ಸೋಜ ಅವರು. ಇಡೀ ಕರ್ನಾಟಕದಾದ್ಯಂತ ಜನತೆ, ಸಾಗರದ ಜನತೆ ನಾಂಡಿ ಸೋಜ ಅವರನ್ನು ಎಷ್ಟು ಪ್ರೀತಿಯಿಂದ, ಎಷ್ಟು ಗೌರವದಿಂದ ಕಾಣ್ತಾರೆ ಅನ್ನೋದಕ್ಕೆ ಈ ಒಡನಾಟದಲ್ಲಿ ಸೇರಿರುವ ಜನಸ್ತೋಮವೇ ಅದಕ್ಕೆ ಕಾರಣ ಅನ್ನುವಂಥ ಮಾತನ್ನು ಪ್ರಜಾವಾಣಿ ಪತ್ರಿಕೆ ಒಂದು ಕಡೆ ದಾಖಲು ಮಾಡುತ್ತೆ ಅನ್ನುವಂಥದ್ದು ನಿಜ. ಏಕೆಂದರೆ ಇವತ್ತು ಸಾಹಿತ್ಯ ಕಾರ್ಯಕ್ರಮಗಳಿಗೆ ಜನ ಸೇರೋದು ಭಾಳ ವಿರಳ ಅನ್ನುವಂಥದ್ದು. ಸಾಹಿತ್ಯದ ಮಾತುಗಳನ್ನು ಕೇಳಿಸಿಕೊಳ್ಳುವಲ್ಲಿ ನಾವು ಒಂದು ರೀತಿ ಅಸಡ್ಡೆಯನ್ನು, ನಿರಾಸಕ್ತಿಯನ್ನು ಅನುಭವಿಸುವಂಥ ಕಾಲಮಾನದಲ್ಲಿ ಸಾಹಿತ್ಯವನ್ನು ಜೀವಂತವಾಗಿ ಉಳಿಸಬೇಕು, ಅದನ್ನು ಒಂದಿಷ್ಟು ಜನಮಾನದಲ್ಲಿ ಬೇರೂರಿಸಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ನಾಡಿಯವರು ಸಾಗರದಲ್ಲಿ ಕಟ್ಟಿದಂಥ ಒಡನಾಟ ಅದು ಅವರ ನಂತರದಲ್ಲೂ ಅದೇ ರೀತಿಯಲ್ಲಿ ಬೆಳಕೊಂಡು ಹೋಗಬೇಕು ಅನ್ನುವಂಥದ್ದು ಸಹ ನಮ್ಮಂಥ
ಸಹೃದಯಿಗಳ ಒಂದು ಆಸೆಯೂ ಆಗಿದೆ. ಹಾಗಾಗಿ ನಾನ್ ಡಿಸೋಜ ಅವರು ಸುಮಾರು 87 ವರ್ಷಗಳ ಕಾಲ ತುಂಬು ಹೃದಯದ ಅಥವಾ ತುಂಬು ಸಾರ್ಥಕವಾದಂಥ ಒಂದು ಜೀವನವನ್ನು ಸಾರ್ಥಿಸಿದರು. ಅವರ ಕುಟುಂಬದ ಬದುಕು ಅಷ್ಟೇ ಸುಂದರವಾಗಿತ್ತು, ಸರಳವಾಗಿತ್ತು, ಸೌಮ್ಯವಾಗಿತ್ತು ಅನ್ನುವಂಥದ್ದು. ಅವರ ತಂದೆಯಾಗಲಿ ತಾಯಿಯಾಗಲಿ, ಅವರ ಸಹಧರ್ಮಿಣಿ ಫಿಲೋಮಿನಾ ಡಿಸೋಜ ಆಗಲಿ, ಅವರ 2 ಜನ ಗಂಡು ಮಕ್ಕಳು, ಅದರಲ್ಲಿ ನವೀನ್ ಅವರು ಇಲ್ಲೇ ಇದ್ದಾರೆ. ಅವರ ಒಬ್ಬ ಹೆಣ್ಣು ಮಗಳು ಮಂಗಳೂರಿನಲ್ಲಿ ಇದ್ದಾರೆ. ತುಂಬ ಸರಳ ಸಜ್ಜನಿಕೆಯಿಂದ ಕುಟುಂಬದ ಒಳಗಡೆ ಹೇಗೆ ನಡ್ಕೊಳ್ತಾ ಇದ್ರು ಡಿಸೋಜ ಸರ್ ಅವರು, ಹೊರಗಡೆಯಲ್ಲೂ ಸಹ ಅವರನ್ನು ಹಾಗೇ ನಡ್ಕೊಂಡು ಬಂದಂಥವರು. ಹಾಗಾಗಿ ನಾವು ಅವರ 3 ಬಾರಿ ಅವರನ್ನು ನಾನು ಮನೆಯಲ್ಲಿ ಮೀಟ್ ಮಾಡಿದಾಗ, ಸಂದರ್ಶನ ಮಾಡಿದಾಗ, ಒಂದು ಸಾರಿ ಮೇಡಮ್ ಇದ್ದರು, ಒಂದು ಟೀ ಕೊಟ್ಟಿದ್ದರು, ಅವರು ಮರ್ತಿದ್ರು ಬಿಟ್ಟು. ಇನ್ನೊಂದು ಬಾರಿ ಮೀಟ್ ಮಾಡಿದಾಗ ಸರ್ ಒಬ್ಬರೇ ಇದ್ದರು. ತುಂಬ 1 ಗಂಟೆ ಕಾಲ ಅವರ ಜೊತೆಯಲ್ಲಿ ನಾನು ಚರ್ಚೆಯನ್ನು ಮಾಡಿದಾಗ ಒಂದು ಮಾತು ಹೇಳಿದರು, ನನ್ನ ಸಾಹಿತ್ಯದ ಬಗ್ಗೆ ನನಗೇ ಗೊತ್ತಿಲ್ಲ, ಯಾರ್ಯಾರು ಅಧ್ಯಯನ ಮಾಡ್ತಾರೋ ಏನೋ ಗೊತ್ತಿಲ್ಲ, ನಾನು ಅದಕ್ಕೂ ತಲೆ ಕೆಡಿಸ್ಕೊಂಡಂಥ ವ್ಯಕ್ತಿ ಅಲ್ಲ. ನಾನೇ ಹೇಳಿದೆ, ಸರ್ ನಿಮ್ಮ ಸಾಹಿತ್ಯದ ಬಗ್ಗೆ ಇದುವರೆಗೆ 3 MPhil ಪದವಿಗಳು ಬಂದಿದೆ. ಒಂದು ಸೈಮನ್ ಅನ್ನುವಂಥವರು ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಮಂಡಿಸಿದಂಥ ಒಂದು MPhil ನಾನ್ ಡಿಸೋಜರ ಕಥೆಗಳ ಅಧ್ಯಯನ ಅಂತೇಳಿ. ಆಮೇಲೆ ನನ್ನ ಸ್ನೇಹಿತನೇ ಮಂಜು ಅನ್ನುವಂಥವರು ಮದ್ರಾಸ್ ವಿಶ್ವವಿದ್ಯಾನಿಲಯಕ್ಕೆ ಮಂಡಿಸಿದಂಥ ಒಂದು MPhil ಪದವಿ ನಾನ್ ಡಿಸೋಜ ಅವರ 25 ಕಥೆಗಳು ಒಂದು ಅಧ್ಯಯನ ಅನ್ನುವಂಥದ್ದು. ಆಮೇಲೆ ಶೈಲಜಾ ಅವರು ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಮಂಡಿಸಿದಂಥ ಇನ್ನೊಂದು MPhil ನಾನ್ ಡಿಸೋಜ ಅವರ ಕಥೆಗಳ ಅಧ್ಯಯನ ಅಂತೇಳಿ ಅವ್ರದ್ದು ಒಂದು. ಆಮೇಲೆ ಧಾರವಾಡ ವಿಶ್ವವಿದ್ಯಾನಿಲಯಕ್ಕೆ ಗಂಗು ಮೂಲಿಮನಿ ಅವರು ಮಂಡಿಸಿದಂಥ ನಾನ್ ಡಿಸೋಜ ಅವರ ಸಾಹಿತ್ಯಿಕ ಅಧ್ಯಯನ ಅಂತ ಹೇಳಿ ಒಂದು PhD ಪದವಿ ಸರ್. ಇದು ನಿಮ್ಮ ಒಟ್ಟು ಸಾಹಿತ್ಯದ ಮೇಲೆ ನಡೆದಿರ್ತಕ್ಕಂಥ ಒಂದು PhD ಪದವಿ ಸರ್ ಅಂತ ಹೇಳಿದಾಗ ಆವಾಗ ವಿಲಿಯಮ್ ಸರ್ ಹೇಳಿದ್ರು, ನಾನು ಗಂಗು ಮೂಲಿಮನಿಯವರ PhDಯನ್ನು ನೋಡಿದ್ದೀನಿ, ಬರೀ ದಾಖಲಾಗಿರ್ತಂಥ ಒಂದು ಕೃತಿ, ನೀವು PhD ಮಾಡದೆ ದಯಮಾಡಿ ಆ ಕೃತಿಯನ್ನು ನೋಡ್ಲಿಕ್ಕೆ ಹೋಗಬೇಡಿ ಅಂದರು. ನಮಗದು ಸಿಗಲಿಲ್ಲ, ನಾವು ನೋಡಲಿಲ್ಲ, ಇವತ್ತು ನೋಡಿಲ್ಲ ಅನ್ನುವಂಥದ್ದು. ಗಂಗು ಮೂಲಿಮನಿಯವರ ಆ ಒಂದು PhD ಥೀಸಸ್ಸನ್ನು ನಾನು ನೋಡಿಲ್ಲ. ಆವಾಗ ಡಿಸೋಜ ಸರ್ ಹೇಳಿದ್ರು, ನಿಮಗೆ ಏನನ್ನು ಬರೀಬೇಕು ಅನಿಸುತ್ತೋ ನನ್ನ ಕೃತಿಯನ್ನು ಓದಿ, ನೀವೇ ಒಬ್ಬ ವಿಮರ್ಶಕರಾಗಿ, ನೀವೇ ಒಬ್ಬ ವಿಶ್ಲೇಷಣಕಾರರಾಗಿ, ನೀವೇ ಒಬ್ಬ ಸಹೃದಯರಾಗಿ ಅದನ್ನು ಮಂಡಿಸ್ತಾ ಹೋಗಿ, ಅದೊಂದು ಒಳ್ಳೆಯ ಕೃತಿ ಆಗ್ಬೋದು. ನನಗಿದ್ರ ಬಗ್ಗೆ ಅಷ್ಟೊಂದು ಅನುಭವ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆವಾಗ ಒಂದು ನಾನ್ ಡಿಸೋಜ ಅವರ ಬದುಕು ಬರ ಅಂತೇಳಿ ಒಂದು ಸಣ್ಣ ಕೃತಿ ವಿಲಿಯಮ್, ನಾನೇ ಅವರ ಬಗ್ಗೆ ಕೆಲಸ ಮಾಡಿರ್ತಕ್ಕಂಥದ್ದು, ಅದೊಂದು ನನ್ನ ಹತ್ರ ಇದೆ, ತೊಗೊಂಡು ಹೋಗಿ ಎನ್ನುವಂಥದ್ದು ಹೇಳಿ ಆ ಕೃತಿಯನ್ನು ಕೊಟ್ಟು ಕಳಿಸಿದರು. ಆವಾಗ ನಾನು ಹೇಳಿದೆ, ಸರ್ ನನ್ನದು ಒಂದಿಷ್ಟು ಪರಿಕಲ್ಪನಾತ್ಮಕ ಅಧ್ಯಯನ ಆಗಿರೋದ್ರಿಂದ ಅಂದಾಗೆ ನಾನು ತೆಗೆದುಕೊಂಡಂಥದ್ದು ನಾನ್ ಡಿಸೋಜ ಸಾಹಿತ್ಯ, ಭೂಮಿ, ನೀರು, ಸಮುದಾಯ ಮತ್ತು ಹೋರಾಟ, ಈ 4 ಪರಿಕಲ್ಪನೆಗಳನ್ನು ಇಟ್ಕೊಂಡು ಒಟ್ಟು ನಾನ್ ಡಿಸೋಜ ಸಾಹಿತ್ಯ, ಅದು ಅವರ ಕಥೆಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಅಥವಾ ಅವರ ಮಕ್ಕಳ ಸಾಹಿತ್ಯ ಆಗಿರ್ಬೋದು, ಇವುಗಳನ್ನು ಮುಖ್ಯವಾಗಿ ಇಟ್ಟುಕೊಂಡು ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಾಡಿ ನನಗೆ ಒಬ್ಬ ಬರೀ ವ್ಯಕ್ತಿಯಾಗಿ ಕಾಣಲಿಲ್ಲ, ಒಬ್ಬ ಶಕ್ತಿಯಾಗಿ ಕಂಡಿರ್ತಕ್ಕಂಥದ್ದು, ಒಬ್ಬ ಒಳ್ಳೆಯ ಸಹೃದಯಿಯಾಗಿ, ಒಬ್ಬ ಒಳ್ಳೆಯ ಸಜ್ಜನಿಕೆಯ ಮನುಷ್ಯರಾಗಿ, ಒಬ್ಬ ಉತ್ತಮ ಬರಹಗಾರರಾಗಿ, ತಮ್ಮೆಲ್ಲ ವ್ಯಕ್ತಿತ್ವವನ್ನು, ತಮ್ಮೆಲ್ಲ ಚಿಂತನೆಗಳನ್ನು, ಅದಕ್ಕೆ ನಾಡಿಯವರ ಸಾಹಿತ್ಯದ ಓದು ಅಂದರೆ ಹೆಂಗಪ್ಪ ಅಂದರೆ ವಿಶ್ಲೇಷಣೆ ಮಾಡುವಂಥದ್ದಲ್ಲ, ಅದರ ಬದಲಿಗೆ ಅಧ್ಯಯನಕ್ಕೆ ತಮ್ಮನ್ನು ತಾವು ಒಳಪಡಿಸಿಕೊಳ್ಳುವಂಥದ್ದು, ಚಿಂತನಾಶೀಲತೆಗೆ ಒಳಪಡಿಸಿಕೊಳ್ಳುವಂಥದ್ದು, ಮತ್ತು ಯೋಚನಾಶೀಲರಾಗುವಂಥದ್ದೇ ನಾಡಿಯವರ ಸಾಹಿತ್ಯದ ಅಧ್ಯಯನ. ಇದು ನಾನು ಅರಿತುಕೊಂಡಂಥ ಮಾತು. ಬಹುಶಃ ಈ ಮಾತನ್ನು ಒಂದು ಕಡೆ ಚಂದ್ರಶೇಖರ್ ಪಾಟೀಲ್ರವರು ಸಹ ಇದೇ ಮಾತನ್ನೇ ಹೇಳ್ತಾರೆ. ಇವತ್ತು ಏನಾದರೂ ಯುವ ಬರಹಗಾರರು ತಾವು ಏನಾದರೂ ಬರಿಬೇಕು, ಏನಾದರೂ ಒಂದಿಷ್ಟು ಸಾಹಿತ್ಯದಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಅಂಥವರು ನಾನ್ ಡಿಸೋಜ ಅವರನ್ನು ಹತ್ತಿರ ಹೋದರೆ ಒಳ್ಳೆಯದು. ಯಾಕೆಂದರೆ ನಾನ್ ಡಿಸೋಜ ಸರ್ ಅವರು ಕೊಟ್ಟಷ್ಟು ಯುವ ಬರಹಗಾರರಿಗೆ ಒಂದು ಏನು ಒಂದು ಮಾತನ್ನು, ಕಿರು ಮಾತನ್ನು, ಸಲಹೆ ಸಹಕಾರಗಳನ್ನು ಬೇರೆ ಯಾವ ಸಾಹಿತಿನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಗುರುತಿಸುವೇ ಇಲ್ಲ. ಅವರು ಎಷ್ಟು ಸರಳವಾಗಿ ಅವರನ್ನು ಬೆನ್ನು ತಟ್ಟಿ ಅವರ ಬರವಣಿಗೆಗೆ ಪ್ರೋತ್ಸಾಹ ನೀಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ಏನಾದರೂ ಯುವ ಬರಹಗಾರರು ಬರಿಬೇಕು ಅನ್ನುವಂಥ ಕುತೂಹಲ ಉಳ್ಳಂಥವರು
ಬರಲಿಕ್ಕೆ ಮುಂಚೂಣಿಯಲ್ಲಿರುವಂಥವರಿಗೆ ಎಲ್ಲರಿಗೂ ಆದರ್ಶ ಯಾರು ಅಂದರೆ ಅದು ನಾನ್ ಡಿಸೋಜ ಸರ್ ಅವರು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ನಾನ್ ಡಿಸೋಜ ಅವರ ಸಾಹಿತ್ಯ ಕೇವಲ ಆದರ್ಶದ ಸಾಹಿತ್ಯ ಅಲ್ಲ, ಅದು ಒಂದು ಮಾನವ ಕಾಳಜಿಯನ್ನು ಇಟ್ಕೊಂಡು ಮೌಲ್ಯಯುತವಾಗಿರ್ತಕ್ಕಂಥ ಮಾನವೀಯ ಅಂತರ್ಕರಣಗಳನ್ನು ಇಟ್ಕೊಂಡಂಥ ಒಂದು ಸಾಹಿತ್ಯ. ಬಹುಶಃ ಇಷ್ಟೆಲ್ಲ ಸಾಹಿತ್ಯದಲ್ಲಿ ಒಂದು ಯಶೋಗಾಥೆಯನ್ನು ಮಾಡಿ ಹಗಲಿರುಳು ಸಾಹಿತ್ಯ ಕ್ಷಿತಿಜವನ್ನೇ ಆರಂಭ ಮಾಡಿದಂಥ ಜನಮಾನಸದಲ್ಲಿ ಬೇರೂರಿರ್ತಕ್ಕಂಥ ಇಂಥ ಸಹೃದಯ ಸಾಹಿತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಬಹುಶಃ ಅವರ ಅಗಲಿಕೆ, ಅವರ ಈ ಒಂದು ಬರವಣಿಗೆಯ ನಷ್ಟ ಇಡೀ ನಮ್ಮ ಕನ್ನಡ ಸಾಹಿತ್ಯ ಅನುಭವಿಸ್ತಾ ಇದೆ. ಬಹುಶಃ ಅವರ ಈ ನೋವು ಅವರ ಕುಟುಂಬ ಸಹಿಸಿಕೊಳ್ಳುವಂಥ, ಅವರಿಗೆ ಒಂದು ಶಕ್ತಿ ಸಾಮರ್ಥ್ಯವನ್ನು ನೀಡಲಿ. ಅದೇ ರೀತಿಯಲ್ಲಿ ಇಡೀ ಕನ್ನಡ ಸಾಹಿತ್ಯ ಅವರ ಕೃತಿಗಳನ್ನು ಹೆಚ್ಚು ಅಧ್ಯಯನ ಮಾಡುವುದರ ಮೂಲಕ, ಅವರ ಓದನ್ನು ಮಂಥನ ಮಾಡುವುದರ ಮೂಲಕ ನಾಡಿಯವರ ಈ ಮಾನವೀಯ ಅಂತರ್ಕರಣ, ಮನುಷ್ಯತ್ವದ ನೆಲೆಗಟ್ಟಿನ ಅವರ ಪ್ರಯತ್ನ ಇನ್ನಾದರೂ ಒಡಮೂಡಲಿ ಎನ್ನುವಂಥ ಒಂದು ಮಾನವೀಯ ಕಳಕಳಿಯನ್ನು ಇಟ್ಟುಕೊಂಡು ನಾನು ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಕುವೆಂಪು ಅವರು ಕವಿಗಳನ್ನು, ಸಾಹಿತಿಗಳನ್ನು ಅನಭಿಕ್ಷಿಕ್ತ ಶಾಸಕರು ಅಂತ ಕರೆದಿದ್ದರು. ನಾವು ಆಯ್ಕೆ ಮಾಡುವ ಶಾಸಕರು ಜನರ ದನಿ ಆಗದೇ ಇರಬಹುದು, ಆದರೆ ಸಾಹಿತಿಗಳು, ಕವಿಗಳಾದವರು ಜನರ ದನಿ ಆಗಬೇಕು ಅಂಥೇಳಿ ಆ ಅರ್ಥದಲ್ಲಿ ನಾಡಿಯವರು ನಿಜವಾದ ಜನರ ಪರ ದನಿಯನ್ನು ಎತ್ತದವರು. ಇದಕ್ಕೆ ಒಂದು ಪ್ರಸಂಗವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. 2010ನೇ ಇಸವಿ ನಾಡಿಯವರು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಭುತ್ವಕ್ಕೂ ಮತ್ತು ಸಾಹಿತ್ಯಕ್ಕೂ ಒಮ್ಮೊಮ್ಮೆ ಎಣ್ಣೆ ಸಿಗಕಾಯಿ ಸಂಬಂಧ ಇರುತ್ತೆ. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಪಾಟೀಲ್ರವರು ಅಧ್ಯಕ್ಷರಾಗಿದ್ದರು ಅಂತ ಕಾಣುತ್ತೆ ರಾಜ್ಯ ಮಟ್ಟದಲ್ಲಿ. ಅದರ ವಿವರಗಳಿಗೆ ನಾನು ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅಂದಿನ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಬಂದಾವಾಗ ಅವರು ಮುಗಿಸ್ಬಿಟ್ಟು ಹೋಗಬೇಕು ಅಂತ ಸಾಮಾನ್ಯವಾಗಿ ಮಾಡ್ತಾರಲ್ಲ ಸಚಿವರುಗಳು, ಹೋಗಬೇಕು ಅಂದಾಗ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದಂಥ ಡಿಸೋಜ ಅವರು ಅತ್ಯಂತ ವಿನಯಪೂರ್ವಕವಾಗಿ, ಮಾನ್ಯ ಮುಖ್ಯಮಂತ್ರಿಗಳೇ, ನನ್ನ ಕೆಲವು ಮಾತುಗಳನ್ನು ಕೇಳಿ ಅಂತ ಹೇಳಿದಾಗ ಅವರು ಮುಖ್ಯಮಂತ್ರಿಗಳು ಕುಳಿತುಕೊಂಡ್ರು. ಆದರೆ ಎಷ್ಟು ಅವರು ಮೃದೂನಿಚ ಕುಸುಮಾದಪಿ ಅನ್ನೋ ಹಾಗೇನೆ ತಮ್ಮ ಏನು ಆ ದನಿ ಇತ್ತಲ್ಲ, ಅವರು ಹೇಳಬೇಕಾಗಿತ್ತಲ್ಲ, ಅದಕ್ಕೆ ಗಟ್ಟಿಗೆ ಅಂಟುಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ತನ್ಮೂಲಕ ನಾಡಿಗೆ ಏನು ಹೇಳಬೇಕಾಗಿತ್ತೋ ಅದೆಲ್ಲವನ್ನು ಕೂಡ ಗಟ್ಟಿದಲ್ಲಿ ಹೇಳಿದಂಥ ವ್ಯಕ್ತಿತ್ವ ನಾಡಿಯವರು. ಆ ಅರ್ಥದಲ್ಲಿ ಅವರು ವಜ್ರಾದಪಿ ಕಠೋರಾನಿ ಅನ್ನುವಂಥದ್ದು. ನಾನು ಅವ್ರದ್ದು ಮೊದಲ ಕಾದಂಬರಿ ಬಹುಶಃ ತರಂಗದಲ್ಲಿ ಬರ್ತಿತ್ತು ಅಂತ ಕಾಣುತ್ತೆ, ಕುಂಜಾಲ ಕಣಿವೆಯ ಕೆಂಪು ಹೂವು ಅನ್ನುವಂಥದ್ದು. ಅತ್ಯಂತ ಸುಂದರವಾದ ನಮ್ಮ ನಾಗರಿಕತೆ ಹೇಗೆಲ್ಲ ನಮ್ಮ ಪರಿಸರವನ್ನು ವಿಕೃತಗೊಳಿಸುತ್ತೆ ಅನ್ನೋದಕ್ಕೆ ಆ ಕಥಾನಾಯಕ ಅಪ್ಪ ಬರೆದಿಟ್ಟಂಥ ಏನಿರುತ್ತೆ ಒಂದು ಡೈರಿನಲ್ಲಿ ನೋಡ್ಕೊಂಡ್ಬಿಟ್ಟು ಆ ಕುಂಜಾಲ ಕಣಿವೆಯನ್ನು ನೋಡಬೇಕು, ಆ ಹೂ ನೋಡಬೇಕು ಅಂದರೆ ಅಪ್ಪ ಯಾವ ವಿವರಗಳು ಕೂಡ ಅಲ್ಲಿ ಇರೋದಿಲ್ಲ. ಅದು ಒಂದು ನಮಗೆ ಒಂದು ದರ್ಶನವನ್ನು ಕೊಡುವಂಥ ಕಾದಂಬರಿ. ಹಾಗೆಯೇ ಅನೇಕ ಪುರಸ್ಕಾರಗಳು ಅವರಿಗೆ ಬಂದವು. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇರ್ಬೋದು, ಮತ್ತು ಅವರು ಬರೆದಂಥ ಮುಳುಗಡೆಯ ಊರಿಗೆ ಬಂದವರು ಅನ್ನೋಂಥ ಕೃತಿಗೆ ಬಂದಂಥ ಪ್ರಶಸ್ತಿ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಬಾಲ ಪ್ರಶಸ್ತಿ ಬಂದಿರುವಂಥದ್ದು, ಮತ್ತು ಮೂಡಬಿದ್ರೆ ಅವರು ನುಡಿಸಿರಿ ಪ್ರಶಸ್ತಿ ತಗೊಂಡಿರುವಂಥವರು. ಇವರ ಬಗ್ಗೆ ಅವರ ವಿಲಿಯಂ ಅವರು 2 ನದಿಗಳ ಕಥೆಗಾರ ಅಂತವ್ರನ್ನ ಬಣ್ಣಿಸ್ತಾರೆ. ಇವೆಲ್ಲ ಮಾತುಗಳನ್ನ ಹೇಳ್ತಾ ಇದುವರೆಗೆ ಡಾಕ್ಟರ್ ಶಿವಣ್ಣನವರು ಅವರ ಒಂದು ಆ ಕಾದಂಬರಿ, ಅವರ ಇಡೀ ಸಾಹಿತ್ಯದ ಒಂದು ದರ್ಶನ ನಮಗೆ ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾನು ಈ ಮೂಲಕ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ ನಾಡಿಯವರ ಮಗರಾದಂತಹ ನವೀನ್ ಡಿಸೋಜ ಅವರು, ಕಿರುಚಿತ್ರ ನಿರ್ದೇಶಕರು ಮತ್ತು ಛಾಯಾಚಿತ್ರ ಕಲಾವಿದರು ಕೂಡ. ಅವರು ಕೂಡ ತಮ್ಮ ಅಪ್ಪನ ಬಗ್ಗೆ 4 ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಾನು ಇದೀಗಲೇ ಹಲವಾರು ಸಾಕ್ಷ್ಯಚಿತ್ರ, ಕಿರುಚಿತ್ರ, ಜಾಹೀರಾತು ಮಾಡಿರೋದ್ರಿಂದ
ನಮ್ಮ ತಂದೆಯವರ ಕಥೆಗಳನ್ನು ದೃಶ್ಯ ಮಾಧ್ಯಮಕ್ಕೆ ತರುವ ಪ್ರಯತ್ನದಲ್ಲಿದ್ದೀನಿ. 2023ರಲ್ಲಿ ನಮ್ಮ ತಂದೆಯೊಂದಿಗೆ ಇದೇ ವೇದಿಕೆಯ ಮೇಲೆ ಅವರದೇ ಸಣ್ಣ ಕಥೆ ಆಧಾರಿತ ಸೆಲ್ವಿಯಾ ಎಂಬ ಹುಡುಗಿಯ ಪ್ರದರ್ಶನ ಇಲ್ಲಿ ನಡೆದಿತ್ತು. ಅದೊಂದು ನೆನಪು ನನಗೆ ಈ ವೇದಿಕೆಯ ಮೇಲೆ. ನಾಡಿ ನಮನ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹಾಗೂ ನಮ್ಮ ತಂದೆಯ ಮೇಲಿನ ಗೌರವಕ್ಕೆ ನಾನು ಸದಾ ಚಿರಋಣಿ. ಧನ್ಯವಾದಗಳು. ಥ್ಯಾಂಕ್ ಯು. ನವೀನ್ ಡಿಸೋಜ ಅವರಿಗೆ ವಂದನೆಗಳು. ಒಂದು ಮಾತನ್ನು ನೆನಪಿಸಬೇಕು, ಬಹುಶಃ ಡಿಸೆಂಬರ್ 31, 2023 ಇರಬೇಕು. ಅವರ ಸಮಗ್ರ ಕಾದಂಬರಿಗಳು ಸಾಹಿತ್ಯವನ್ನು 2 ಬೃಹತ್ ಸಂಪುಟಗಳಲ್ಲಿ ಇದೇ ವೇದಿಕೆಯಲ್ಲಿ ಶಿಕಾರಿಪುರದ ಸುವಿ ಪ್ರಕಾಶದ ಸುನಿಲ್ ಅವರು ಇದು ಮಾಡಿದರು, ಹಂಪಾನ ಅವರು ಬಂದಿದ್ದರು. ಅದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ. ಇದನ್ನು ನೆನಪಿಸ್ತಾ ಈಗ ಅಧ್ಯಕ್ಷತೆ ವಹಿಸಿರುವಂತಹ HRS ಸರ್ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೊಸನಗರದ ಸ್ನೇಹಿತರಾದಂತಹ ಗಾರ್ಗಿ ಅವರು ನಾಡಿಯವರ ಬಗ್ಗೆ ಒಂದು ಸಾಕ್ಷ್ಯಚಿತ್ರವನ್ನು ಪ್ರಸ್ತುತಪಡಿಸ್ತಾರೆ. ಅದೆಲ್ಲರೂ ಕೂಡ ತಾವು ವೀಕ್ಷಿಸಬೇಕು. ಹಲವು ಆಯಾಮಗಳಲ್ಲಿ ನಾಡಿಯವರ ವ್ಯಕ್ತಿತ್ವವನ್ನು ಹಿಡಿದುವಂತಹ ಒಂದು ಅಮೋಘ ಪ್ರಯತ್ನ, ಅದೆಲ್ಲವೂ ಕೂಡ ನೀವು ನೋಡಬೇಕು. ಅದು ವಂದನಾರ್ಪಣೆಯ ನಂತರ ಇರುತ್ತೆ. ಇದೀಗ ನುಡಿಪೀಠಕ್ಕೆ ನಮ್ಮ ಅಧ್ಯಕ್ಷರಾದ HRS ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಡಿಸೋಜಾರವ್ರ ಬಗ್ಗೆ ಅದ್ಭುತವಾಗಿ ಅವರ ಪರಿಚಯವನ್ನು ಮಾಡಿಕೊಟ್ಟಂಥ ಶ್ರೀಯುತ ಶಿವಣ್ಣರವರೇ, ಡಾಕ್ಟರ್ ಶಿವಣ್ಣರವರೇ, ಡಿಸೋಜಾರವರ ಸುಪುತ್ರ ಅಂತ ಶ್ರೀಯುತ ನವೀನ್ ಡಿಸೋಜಾರವರೇ, ಕಾರ್ಯದರ್ಶಿಗಳಂತ ಶ್ರೀಯುತ ವಿನಯ್ ಶಿವಮೊಗ್ಗರವರೇ, ಹಾಗೂ ನಮ್ಮ ಕರ್ನಾಟಕ ಸಂಘದ ಎಲ್ಲ ಪೂರ್ವಾಧ್ಯಕ್ಷರುಗಳೇ, ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ಗೌರವಾನ್ವಿತ ಕರ್ನಾಟಕ ಸಂಘದ ಸದಸ್ಯರುಗಳೇ, ಶ್ರೋತೃವೃಂದದವರೇ, ಪತ್ರಿಕಾ ಪ್ರತಿನಿಧಿಗಳೇ, ಇವತ್ತಿನ ದಿವಸ ನಾವು ಡಿಸೋಜಾರನ ನೆನಪಿಸ್ಕೋಬೇಕು, ಅದು ನುಡಿ ನಮನ ಅಂತ ಇಟ್ಕೊಂಡಿದ್ವಿ. ನಿಜವಾಗಲೂ ಅದು ನಾವು ಮಾಡಬೇಕಾದಂಥ ಕರ್ತವ್ಯನೇ ಕೂಡ. ಯಾಕೆಂದರೆ ತುಂಬ ದೊಡ್ಡ ಸಾಹಿತಿ ಅದೆಲ್ಲ ಆದರೂ ಸಹ ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಅನ್ನೋದು ಒಂದು, ಎರಡನೇದು ನಮ್ಮ ಕರ್ನಾಟಕ ಸಂಘದ ಗೌರವ ಸದಸ್ಯರು ಅನ್ನೋದೊಂದು. ಇವೆರಡು ಕಾರಣ. ತುಂಬ ಅದ್ಭುತವಾದ ಸಾಹಿತಿ. ಅವರ ಒಳ್ಳೆಯ ಚಿತ್ರಣವನ್ನು, ಅವರ ಬದುಕು ಬರಹಗಳ ಬಗ್ಗೆ ಶಿವಣ್ಣರವ್ರು ಬಹುಶಃ ಅವರಿಗಿಂತ ಇನ್ಯಾರು ಅಷ್ಟು ಚೆನ್ನಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತಿಯೊಂದು, ಯಾಕೆಂದರೆ ಒಡನಾಟ ಇತ್ತು ಮತ್ತು ಅವ್ರ ಬಗ್ಗೆ ಬರೆದಿದ್ದರಿಂದ ಅವರನ್ನು ಮತ್ತೆ ನೋಡ್ತಾ ಇದ್ದಿದ್ದರಿಂದ ಒಳ್ಳೆಯ ಚಿತ್ರವನ್ನು ಕಟ್ಕೊಟ್ಟಿದ್ದಾರೆ. ಏನು ಮಾಡಿದರು, ಯಾವ ಥರ ಆಯಿತು ಅಂತ. ಡಿಸೋಜಾರವರು ಮೊದಲು ಅವರು ಹೇಳಿದ ಹಾಗೆ ಅವರ ತಂದೆ ಒಂದಷ್ಟು ಪದ್ಯಗಳನ್ನ ಬರ್ತಿದ್ದು, ಅದನ್ನು ನೋಡಿ ಸಾಹಿತ್ಯದಲ್ಲಿ ಅಭಿರುಚಿ ಹುಟ್ಟಕ್ಕೆ ಏನೋ ಒಂದು ಕಾರಣ ಬೇಕಾಗತ್ತೆ. ಸುಮ್ಮನೆ ಸಾಹಿತ್ಯದಲ್ಲಿ ಅಭಿರುಚಿ ಹುಟ್ಟಲ್ಲ, ಯಾರೋ ಪ್ರೇರಣೆ ಕೊಡಬೇಕಾಗತ್ತೆ. ಅದೊಂದು ಪ್ರೇರಣೆ ಇತ್ತು. ಅವ್ರ ತಾಯಿಂದನೂ ಸ್ವಲ್ಪ ಅದು ಇದು ಜನಪದ ಕಥೆಗಳನ್ನು ಅದನ್ನು ಹೇಳ್ತಾಯಿದ್ರು. ಆ ಪ್ರೇರಣೆ ಪಡೆದು ಏನೋ ಒಂದು ತಾನೂ ಒಂದು ಬರಿಬೇಕು ಅಂತ ಪ್ರಾರಂಭ ಮಾಡಿದ್ದನ್ನು ಹಾಗೆ ಬೆಳೆಸ್ಕೊತ ಬಂದರು. ಒಳ್ಳೊಳ್ಳೆ ಕವಿಗಳದ್ದು ಎಲ್ಲ ಒಡನಾಟಗಳನ್ನ ತೆಗೆದುಕೊತ ಬರಿತಾ ಹೋದರು. ಮುಂದೆ ನಮ್ಮ ಇದೇ ಸಹ್ಯಾದ್ರಿ ಕಾಲೇಜಿನಲ್ಲೇ ಅವರು ವ್ಯಾಸಂಗ ಮಾಡಿದ್ವಿ. ಆಮೇಲೆ ಎಲ್ಲರ ಒಡನಾಟದಲ್ಲಿ ಬರೆಯೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ಒಂದು ಸತಿ ಅದು ಹಾಗೆ ಮುಂದುವರಿತಾ ಹೋಯಿತು. ಮಕ್ಕಳ ಬಗ್ಗೆ ತುಂಬ ಕಾಳಜಿಯಿಂದ ಮಕ್ಕಳ ಸಾಹಿತ್ಯವನ್ನು ತುಂಬಾ ರಚಿಸಿದ್ದಾರೆ ಅವರು. ಮಕ್ಕಳ ಬಗ್ಗೆ ಅದು ಕೊನೆಯವರೆಗೆ, ಎಲ್ಲಿವರೆಗೆ ಒಬ್ಬ ಸಾಹಿತಿಗೆ ಅಥವಾ ಯಾವುದಾದ್ರು ಈ ಥರ ಕೃಷಿ ಮಾಡೋರಿಗೆ ಎಷ್ಟೊಂದು ಕಾಳಜಿ ಮತ್ತು ಅದರ ಬಗ್ಗೆ ಪ್ರೀತಿ ಇರುತ್ತೆ ಅನ್ನೋದಕ್ಕೆ ಅವರು ಸನ್ಮಾನ್ಯ ಗುರುದತ್ ಅವ್ರು ಹೇಳಿದಾಗೆ ಇಲ್ಲೇ ಬಂದಿದ್ದರು, ನಾವೆಲ್ಲ ನೋಡಿದ್ವಿ. ಡಿಸೆಂಬರ್ನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆಯಿತು. ಸುನಿಲ್ ಕುಮಾರ್ ಅವರು ಸಮಗ್ರ ಸಂಪುಟವನ್ನು ಬಿಡುಗಡೆ ಮಾಡಿದರು. ಎಲ್ಲ ಸರಿ. ಆರೋಗ್ಯ ಇಲ್ಲದಿದ್ರು ನಾವು ಬರ್ತೀನಿ, ಇನ್ಮೇಲೆ ಬರ್ತೀನಿ ಅಂತ ಅವಾಗಲೇ ಅವ್ರ ಜೊತೆ ಅವ್ರ ಮನೆ ಶ್ರೀಮತಿ ಅವರು, ನಾನು ಹೇಳೋದು ಮರ್ತುಬಿಟ್ಟೆ, ಇವತ್ತು ನಿಮಗೆ ಸಂತೋಷ ಆಗಿರೋದು ಫಿಲೋಮಿನಾ ಡಿಸೋಜಾರವರು ನಮ್ಮ ಜೊತೆ ಇದ್ದಾರೆ ಅನ್ನೋದು ನಿಜವಾಗ್ಲೂ ತುಂಬ ಸಂತೋಷ. ತಾವು ಬಂದಿರೋದು ನಮಗೆ ತುಂಬ ಖುಷಿ ಆಗ್ತಿದೆ. ಆದರೂ ಅದು ಬಂದಾಗಲೂ ಸಹ ಡಿಸೋಜಾರು ಎಲ್ಲಿ ಬಂದು ಅವ್ರದ್ದು ಕಾರ್ಯ ಇದೆಲ್ಲ ಆಯಿತು. ಆಗ ಆರೋಗ್ಯ ಸ್ವಲ್ಪ ಕಡಿಮೆ ಇದ್ದರೂ ಸಹ ಆ ಬರೆಯುವ ಒಂದು ಹವ್ಯಾಸ ಮತ್ತು ಬರೆಯುವ ತುಮುಲ, ನಾನೇನು ಮಕ್ಕಳಿಗಾಗಿ ಏನೋ ಮಾಡಬೇಕು ಅಂತ ಇನ್ನೂ ಅಂತ ಇತ್ತಲ್ಲ, ನಿಜವಾಗ್ಲೂ ಅದು ಯಾರೋ ಒಬ್ಬ ಬರವಣಿಗೆ ಮಾಡೋವರಿಗೆ
ನಾನು ನಿಲ್ಲಿಸ್ಬಿಡ್ತೀನಿ ಸಾಕು, ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಆ ಥರ ಅಲ್ಲ. ಅದೊಂಥರ ಅದು ಮಾಡ್ತಾನೇ ಇರಬೇಕು ಅನ್ನೋದೊಂದು ಆ ಉತ್ಸಾಹ ಮತ್ತು ಇರುತ್ತೆ. ಈಗ ನಮ್ಮ ಶ್ರೀನಿವಾಸ ರಾಮಾನುಜಮ್ಗೆ ಏನೋ ಮ್ಯಾಥಮೆಟಿಕ್ಸ್ನಲ್ಲಿ ಏನೋ ನಾನು ಮಾಡ್ತಾ ಇರಬೇಕು ಹೊಸ ಆವಿಷ್ಕಾರ ಅಂತ 1 ವರ್ಷ ಇಡೀ ಮಂಚದ ಮೇಲೆ ಮಲಗಿದ್ದ. ಆದರೂ ಸಹ ಅವನು ಮಾರ್ಕ್ತೀಟ ಫಂಕ್ಷನ್ಸ್ ಬಗ್ಗೆ ಅದ್ಭುತವಾದ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಯಿತು. ಆ ಥರದಲ್ಲಿ ಇವರಿಗೆ ಬರವಣಿಗೆ ಮಾಡಬೇಕು ಅನ್ನೋದು ಇನ್ನೂ ಇತ್ತು. ಇನ್ನೂ ಕೆಲವು ಪ್ರಕಟವಾಗುವಂಥದ್ದು ಇದ್ದಾವೆ, ಮುಂದೆ ಬರ್ತಾ ಇದೆ ಕೂಡ. ನಾನು ಡಿಸಾರ್ಡ್ ಬರೆದಿದ್ದು ಮಕ್ಕಳ ಬಗ್ಗೆ ತುಂಬ ಕಾಳಜಿ ಇದ್ದು ಮಕ್ಕಳು ಮಾಡಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿದ್ದಿದ್ದು ಈ ವಿದ್ಯುತ್ ಇದರೊಳಗೆ ಆ ಸಂಬಂಧಪಟ್ಟ ವಿದ್ಯುತ್ ಶಕ್ತಿ ಆಫೀಸ್ ಕಚೇರಿಯಲ್ಲಿದ್ದಿದ್ದು. ಆದರೂ ಸಹ ಅವ್ರು ಯಾವತ್ತೂ ಹಿಂಜರಿಲಿಲ್ಲ, ಬರೆದ್ರು. ಏನಂದರೆ ಈ ವಿದ್ಯುತ್ ಶಕ್ತಿ ಯೋಜನೆಗಳಿಂದ ನಾಡಿಗೇನೋ ಬೆಳಕು ಸಿಗ್ತಾ ಇದೆ, ಆದರೆ ಅದರ ಮುಳುಗಡೆಯಿಂದ ಸಂತ್ರಸ್ತದವರಿಗೆ ಅವರ ಜೀವನ ಕತ್ತಲಾಗ್ಬಿಡ್ತು ಅಂತ ಅವ್ರ ಬಗ್ಗೆ ತುಂಬ ಕಾಳಜಿಯಿಂದ ಆ ಸಂತ್ರಸ್ತರ ಬಗ್ಗೆ ತುಂಬ ನೊಂದುಕೊಂಡು ಬರೆದ. ಅವ್ರ ಮುಳುಗಡೆ ಕಾದಂಬರಿಲಿ ಎಲ್ಲ ಕಾದಂಬರಿಲಿ ಅದನ್ನು ಕಾಣಿಸ್ತಾ ಇದೆ. ಅವರಾಗಲೇ ಹೇಳಿದಾಗೆ, ಶಿವಣ್ಣವರು ಹೇಳಿದಾಗೆ, ಪರಿಸರದ ಬಗ್ಗೆ ಮತ್ತು ಈ ಥರ ಬಡವರ ಬಗ್ಗೆ ಮತ್ತು ಅವರ ಕಷ್ಟ ಸುಖಗಳ ಬಗ್ಗೆ ಸ್ಪಂದನೆ ಮಾಡುವಂಥ ಒಂದು ದೊಡ್ಡ ಔದಾರ್ಯ ಅವರಲ್ಲಿತ್ತು. ಎಲ್ಲ ಕೃತಿಗಳಲ್ಲೂ ಅದನ್ನು ತೋರಿಸ್ತಾಯಿದ್ರು, ಮಾಡ್ತಾಯಿದ್ರು. ಮತ್ತು ಯಾವುದೇ ಥರದ ಅಂಜ್ತಾ ಇರಲಿಲ್ಲ ಯಾವುದಕ್ಕೂ. ಇದನ್ನು ಹೇಳಬೇಕು, ಎಲ್ಲರಿಗೂ ಗೊತ್ತಾಗುವಾಗ ಹೇಳಬೇಕು ಅನ್ನೋದೊಂದೇ ಇತ್ತು. ನಾಡಿಸೋದು ಅವರು ಮಾಡಿದಂಥ 2 ಅವರ ಕಥೆಗಳನ್ನು ಸಿನಿಮಾ ಮಾಡಿದಂಥ 2 ಅದ್ಭುತ. ಕಾಡಿನ ಬೆಂಕಿ, ಅದಕ್ಕೆ ರಜತ ಕಮಲ ಪ್ರಶಸ್ತಿ ಬಂತು. 2ನೇದು ದ್ವೀಪ, ಅದಕ್ಕೆ ಸ್ವರ್ಣಕಮಲ ಪ್ರಶಸ್ತಿ ಬಂತು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ, ಇದು 2 ಚಿತ್ರಗಳಾದ ಅದ್ರ ಮೇಲೆ ಬಿಡಿ ಅಂತರ್ಯ ಮತ್ತು ಬೇರೆ ಕೆಲವು ಸಹ ಚಿತ್ರಗಳಾದವು. ಒಂದು ಚಿತ್ರ ಆದಾಗ ಅವರು ಸಹ ಬಹಳ, ಈ ಚಿತ್ರ ಆದಾಗ ಕೆಲವು ಬದಲಾವಣೆಗಳು ಅವ್ರು ಮಾಡ್ಕೊಂತಿದ್ದಾಗ ಅವರೇನೋ ಅದಕ್ಕೆ ಆಯಿತು ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತೇಳಿ ಆ ಥರದಲ್ಲಿ ಇಲ್ಲ ನಾನು ಏನಿದೆಯೋ ಅದು ಹೇಗಿರಬೇಕು ಅಂತ ಆ ಥರದ್ದು ಯಾವತ್ತೂ ವಿರೋಧ ವ್ಯಕ್ತಪಡಿಸಲ್ಲ. ಸಣ್ಣ ಬದಲಾವಣೆಗಳು ಮಾಡ್ಕೊಂಡು ಅದೆಲ್ಲ ಚಿತ್ರ ಆಗಿ ಅದಕ್ಕೆ ಬರ್ತಾ ಇದೆ ಅಂತಂದರೆ ಆ ಮೌಲ್ಯ ಎಷ್ಟಿತ್ತು ಅಂತ. ನಾನು ಬರೀ ಒಂದು ಬರವಣಿಗೆ ಮಾಡಿದ್ರು ಅನ್ನೋದಲ್ಲ, ಡಿಸೋಜಾರವರ ಕೃತಿಗಳಲ್ಲಿ ಎಷ್ಟೊಂದು ಮೌಲ್ಯ ಇತ್ತು ಅಂತ. ಅವರ ಕೆಲವು ಕೃತಿಗಳನ್ನ ಅವರು ಹೇಳಿದಾಗೆ ಮುಳುಗಡೆ, ಕೊಳಗ ಮತ್ತು 2 ಮಾಜಿಗಳು, ಇವುಗಳೆಲ್ಲ ಪಠ್ಯಪುಸ್ತಕದಲ್ಲೂ ಸಹ ಅದನ್ನು ಅಳವಡಿಸ್ಕೊಂಡ್ರು. ಎಷ್ಟೋ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯ ಮಾತ್ರ ಅಲ್ಲ, ಕುವೆಂಪು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಮಂಗಳೂರು ವಿಶ್ವವಿದ್ಯಾನಿಲಯ, ಮೈಸೂರು ವಿಶ್ವವಿದ್ಯಾಲಯ, ಈ ಎಲ್ಲ ಪದವೀಧರಿಗೆ, ಈ ಎಲ್ಲ ವಿಶ್ವವಿದ್ಯಾಲಯಗಳು ಪದವೀಧರಗಳಿಗೆ ಪಠ್ಯಪುಸ್ತಕವನ್ನಾಗಿ ಬಿಟ್ಟಿತ್ತು ಇವರ ಪುಸ್ತಕಗಳನ್ನು, ಇವರ ಕಾದಂಬರಿಗಳನ್ನು. ಅಂದರೆ ಅಷ್ಟೊಂದು ದೊಡ್ಡ ಕೆಲಸ ಮಾಡೋವಂಥವ್ರು ನಾಡಿದವರು. ಒಂದು ಕೊರತೆ ಅವರು ಸಹ ಹೇಳಿದರು, ನಮಗೂ ಅನಿಸುತ್ತೆ, ಇಷ್ಟೆಲ್ಲ ದೊಡ್ಡ ಸಾಹಿತಿಗೆ ವಿಮರ್ಶಕರು ಯಾಕೋ ಕಣ್ಣು ಬಿಡಲೇ ಇಲ್ಲಲ್ಲ, ವಿಮರ್ಶೆ ಮಾಡಲೇ ಇಲ್ಲ. ನಿಜವಾಗ್ಲೂ ಇವತ್ತಿಗೂ ಭಾಳ ಸಂಕಟ ಆಗೋದು. ತುಂಬ ದೊಡ್ಡ ಸಾಹಿತಿ ಅವರು. ಅವ್ರ ಬಗ್ಗೆ ನಾನು ಹೇಳಿದ್ನಲ್ಲ, ಆ ಬರವಣಿಗೆಯಲ್ಲಿ ಶೈಲಿ ಇದು ಎಲ್ಲದೂ ತುಂಬಾ ಚೆನ್ನಾಗಿತ್ತು. ಆದರೆ ವಿಮರ್ಶಕರು ಯಾಕೋ ಅದನ್ನು ವಿಮರ್ಶೆಗಳ ಬಗ್ಗೆ ಬರಬೇಕಾಗಿತ್ತು, ಬರಲಿಲ್ಲ ಅನ್ನೋದೊಂದು ಕೊರಗು ನಮಗೂ ಸಹ ಇದೆ ಅಂತ ಹೇಳ್ತಾ. ಮತ್ತು ನಾಡಿಸೋದವರು ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬಂದ ಪ್ರಶಸ್ತಿಗಳು ತುಂಬ ದೊಡ್ಡದಿದೆ. ಡಾಕ್ಟ್ರೇಟ್ ಸಹ ನಮ್ಮ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕೊಟ್ಟರು. ಎಲ್ಲಕ್ಕಿಂತ ಹೆಚ್ಚಾಗಿ 80ನೇ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಮಡಿಕೇರಿಯಲ್ಲಿ ನಡೆದಿದ್ದರೊಳಗೆ ಸರ್ವಾಧ್ಯಕ್ಷರನ್ನಾಗಿ ಮಾಡಿದರು. ನಿಜವಾಗ್ಲೂ ಒಂದು ದೊಡ್ಡ ಗೌರವ ಅಂತ ನನಗನ್ಸುತ್ತೆ. ಯಾಕೆಂದರೆ ಸರ್ವಾಧ್ಯಕ್ಷರನ್ನಾಗಿ ಅವ್ರನ್ನ ಮಾಡಿದ್ದು ನಮಗೆಲ್ಲ ತುಂಬ ಸಂತೋಷ ಕೊಡ್ತಾ ಇದೆ. ಅದನ್ನು ನಿಜವಾಗ್ಲೂ ದೊಡ್ಡ ಗೌರವ ಅಂತ ತಂದಿದ್ದಾರೆ. ಇನ್ನು ಹಲವಾರು ಬೇರೆ ಪ್ರಶಸ್ತಿಗಳು ಬಂದಿದೆ. ಒಟ್ಟಿನಲ್ಲಿ ನಾವು ಡಿಸೋಜಾರವರನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮಗೆ ಇಲ್ಲ ಅಂತ ಅನಿಸ್ತಾ ಇರ್ಬೋದು, ಆದರೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರ ಪುಸ್ತಕಗಳ ಮೂಲಕ ಇನ್ನೂ ಹಲವಾರು ಶತಮಾನಗಳ ಕಾಲ ಅವ್ರು ನಮ್ಮಲ್ಲಿ ಜೀವಂತವಾಗಿ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವರ ಪುಸ್ತಕಗಳು, ಬರಹಗಳು ಅಷ್ಟೊಂದು ಬಹಳ ಪ್ರಮುಖವಾಗಿವೆ. ಎಲ್ಲದರೊಳಗೂ ಸತ್ವಶಾಲಿಯಾಗಿದ್ದಾವೆ. ಎಲ್ಲರೂ ಓದಲೇಬೇಕಾದಂಥ ಪುಸ್ತಕಗಳು ಸಹ. ಸೊ ಅವರ ಬಗ್ಗೆ ಹೇಳ್ತಾ, ನಿಜವಾಗ್ಲೂ ನಾವು ಅವರನ್ನು ಕಳ್ಕೊಂಡು ಒಂದು ಥರದಲ್ಲಿ ಬಡವಾಗಿ, ಇನ್ನಷ್ಟು ಸಾಹಿತಿಗಳು ಹೊರಗೆ ಬರ್ತಾಯಿತ್ತು, ಕಳ್ಕೊಂಡು ಬಡವಾಗಿದ್ವಿ ಅಂತ ಹೇಳ್ತಾ, ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ನೀವೆಲ್ಲ ಇವತ್ತಿನ ಹೆಚ್ಚಿನ ಜನ ಬಂದಿದ್ದೀರಿ. ಡಿಸೋಜಾರ ಬಗ್ಗೆ ಒಂದು ಕಿರುಚಿತ್ರವನ್ನು ನಮ್ಮ ಗಾರ್ಗಿಯವರು ಮಾಡಿದ್ದಾರೆ, ಕಟ್ಟೆಹಕ್ಲು ಗಾರ್ಗಿಯವರು. ಅದನ್ನು ಸಹ ಈಗ ತೋರಿಸ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಅದನ್ನು ನೋಡಿಬಿಟ್ಟು ತೆರಳಬೇಕು ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಾಡಿಯವರ ವ್ಯಕ್ತಿತ್ವವನ್ನು ನಮಗೆ ಕಟ್ಟಿಕೊಟ್ಟಂತಹ ಡಾಕ್ಟರ್ ಕೆ ಸಿ ಶಿವಣ್ಣ ಅವರಿಗೆ
ಕರ್ನಾಟಕ ಸಂಘದ ವತಿಯಿಂದ ವಂದನಾರ್ಪಣೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಅವರು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನವೀನ್ ಡಿಸೂಜಾ ಅವರಿಗೂ ಕೂಡ ಕರ್ನಾಟಕ ಸಂಘದ ವತಿಯಿಂದ ನಾವು ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಧ್ಯಕ್ಷ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಾಡಿಯವರ ಬಗ್ಗೆ ಸಾಕ್ಷಿಚಿತ್ರವನ್ನು ನಿರ್ಮಿಸಿರುವಂತಹ ಕಾರ್ಯಹಕ್ಲಿನ ಗಾರ್ಗಿ ಅವರು ಕೂಡ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಗಾರ್ಗಿ, ಶ್ರೀಯುತ ಗಾರ್ಗಿ ಅವರು ಸಾಕ್ಷಿಚಿತ್ರವನ್ನು ಮಾಡಿದಂಥವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಅಧ್ಯಕ್ಷತೆಯನ್ನು ವಹಿಸಿರುವಂಥ HRS ಅವರಿಗೂ ವಂದನೆಗಳು, ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ವಂದನೆಗಳು, ಪೂರ್ವಾಧ್ಯಕ್ಷರಿಗೂ ವಂದನೆಗಳು, ಮತ್ತು ಇದನ್ನು ಪ್ರಕಟಿಸುವಂತಹ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ವಂದನೆಗಳು.